ದೇವರಿಗೆ ಮಹಿಮೆ ಆಗಲಿ. ಈ ಸಮಯ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯಬೇಕಾಗಿ ಹೋಗೋಣ. ಹಲ್ಲೆಲೂಯಾ. ಸರಿ, ಅದಕ್ಕೋಸ್ಕರ ಒಂದು ವಾಕ್ಯವನ್ನು ಓದೋಣ. ಲೋಕನ ಸುವಾರ್ತೆ 9ನೇ ಅಧ್ಯಾಯ 18ರಿಂದ 20 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನನ್ನನ್ನ ಜನರು ಏನಂತ ಕರೀತಾರೆ? ಇಲ್ಲಿ ದೇವರ ವಾಕ್ಯದಲ್ಲಿ ಏನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಜನರು ನನ್ನನ್ನ ಯಾರಂತ ಹೇಳ್ತಾರೆ? ಹಲ್ಲೆಲೂಯಾ. ಇವಾಗ ನಾವು ಏನೇ ಒಂದು ಮಾಡ್ತಾ ಇದ್ದೇವೆ, ಎಲ್ಲೋ ಹೋಗ್ತಾ ಇದ್ದೇವೆ, ಅಥವಾ ಯಾರ ಹಿಂದೆನೋ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಯಾರ ಹಿಂದೆ ಹೋಗ್ತಾ ಇದ್ದೇವೆ, ಯಾರನ್ನ ನಾವು ಹಿಂಬಾಲಿಸ್ತಾ ಇದ್ದೇವೆ ಅನ್ನೋದು ಯಾರಿಗೆ ಗೊತ್ತಿರಬೇಕು? ಹಿಂಬಾಲಿಸುವಂತವರಿಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ಇಲ್ಲಿ ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಜೊತೆಯಲ್ಲಿರುವಂತ ಶಿಷ್ಯರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನ ಜನರು ಯಾರಂತಾರೆ? ಅವಾಗ ಯೇಸು ಸ್ವಾಮಿ ಅವರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅಂತಾರೆ. ಯಾಕೆ ಸ್ನಾನಿಕನಾದ ಯೋಹಾನ್ ಅಂತಾರೆ? ಸ್ನಾನಿಕನಾದ ಯೋಹಾನ್ ಏನ್ ಮಾಡ್ತಾ ಇದ್ದ ಗೊತ್ತಾ? ಪಾಪ ಮಾಡೋರಿಗೆ ನೇರವಾಗಿ ಹೇಳ್ತಾ ಇದ್ದ, ನೀನ್ ಮಾಡ್ತಾ ಇರೋದು ತಪ್ಪು, ನೀನ್ ಮಾಡ್ತಾ ಇರೋದು ಪಾಪ ಅಲ್ಲ. ಹೆರೋದನಿಗೆ ಅವನಿಗೆ ಹೇಳ್ತಾನೆ, ನೀನು ನಿನ್ನ ಏನಿಲ್ಲ, ನಿನ್ನ ಜೀವನ ಸರಿ ಇಲ್ಲ. ಹಾಗೆ ಹೇಳಿದ್ರಿಂದ ಏನಾಯ್ತು? ಅವನ ಹೆಂಡತಿಯಾಗಿ ಮಾಡಿಕೊಂಡವಳ ನಿಮಿತ್ತ ಕೊನೆಗೆ ಯೋಹಾನನ ತಲೆನೇ ಕತ್ತರಿಸಲ್ಪಡ್ತು. ಆದ್ರೆ ಅದುವರೆಗೆ ಯೋಹಾನ ಬಿಡಲಿಲ್ಲ. ಸ್ನಾನಿಕನಾದ ಯೋಹಾನನು ಪಾಪ ಮಾಡುವಂತಹ ಪಾಪಿಗಳಾದಂತ ಜನರನ್ನ ನೇರವಾಗಿ ಖಂಡಿಸ್ತಾನೆ. ಹಾಗಾದ್ರೆ ಇಲ್ಲಿ ಶಿಷ್ಯರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿಗೆ, ಕೆಲವರು ನಿನ್ನನ್ನ ಸ್ನಾನಿಕನಾದ ಯೋಹಾನ್ ಅಂತಾರೆ. ಯಾಕೆ? ಯೇಸು ಸ್ವಾಮಿ ಕೆಲವರನ್ನ ಏನ್ ಮಾಡ್ತಾ ಇದ್ರು? ಡೈರೆಕ್ಟ್ ಆಗಿ ಖಂಡಿಸ್ತಾ ಇದ್ರು. ಕೆಲವರು ಫರಿಸಾಯರನ್ನ, ಕೆಲವು ಸದ್ದುಕಾಯರನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು? ನೇರವಾಗಿ ಅವರನ್ನ ಖಂಡಿಸ್ತಾ ಇದ್ರು. ಅದಕ್ಕೆ ಸ್ನಾನಿಕನಾದ ಯೋಹಾನ್ ಅಂತಾರೆ. ಮತ್ತೆ ನಾವು ಅಲ್ಲಿ ಮುಂದೆ ನೋಡ್ತೇವೆ, ಕೆಲವರು ಎಲಿಯನು ಅಂತಾರೆ. ಎಲಿಯನು ಅಂತ ಯಾಕಂತಾರೆ? ಎಲಿಯನು ಅದ್ಭುತಗಳನ್ನು ಮಾಡ್ತಾ ಇದ್ರಲ್ಲ ಅಲ್ಲ, ಈತನು ಕೂಡ ಅದ್ಭುತಗಳನ್ನು ಮಾಡ್ತಾ ಇದ್ರು. ಹಾಗಾದ್ರೆ ಇದನ್ನು ಎಲಿಯನು ಇರ್ಬೋದೇನೋ? ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಅವರಿಗೆ ಕೇಳ್ತಾರೆ, ಹಾಗಾದ್ರೆ ನೀವು ನನ್ನನ್ನು ಯಾರಂತೀರಿ? ಹಲ್ಲೆಲೂಯಾ. ನೀವು ನನ್ನನ್ನ ಯಾರಂತ ತಿಳ್ಕೊಂಡಿದ್ದೀರಿ, ಯಾರಂತ ಅಂತೀರಿ? ಆಗ ಪೇತ್ರನು ಹೇಳ್ತಾನೆ, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನು ಅಂದ್ರೇನು? ಅಭಿಷಿಕ್ತನು ಎಂಬುದಾಗಿ. ಯೇಸು ಅಂದ್ರೇನು? ಪಾಪಗಳಿಂದ ಬಿಡಿಸಿ ಕಾಯುವವನು ಅಂತ. ಹಲ್ಲೆಲೂಯಾ. ಹಾಗಾದ್ರೆ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಕಾಯುವ ಆತನೇ ಯೇಸು ಆಗಿದ್ದಾನೆ. ಕ್ರಿಸ್ತನು ಅಂದ್ರೆ ಅರ್ಥ ಏನು? ಆತನು ಬರಬೇಕಾಗಿರುವ ಮೆಸ್ಸಿಯನು ಅಂದ್ರೆ ರಕ್ಷಕನು, ಅಭಿಷಿಕ್ತನು ಅಂತ ಅದರ ಅರ್ಥ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ನಾವು ಇವತ್ತು ಯಾರ ಹಿಂದೆ ಹೋಗ್ತಾ ಇದ್ದೇವೆ ಅದನ್ನ ನಾವು ತಿಳಿದಿರ್ಬೇಕು. ಕುರಿಗಳು ಕುರುಬನ ಹಿಂದೆ ಹೋಗ್ತಾ ಇರ್ತಾವಲ್ಲ, ಬೇರೆ ಕುರಿಗಳನ್ನ ಸಾಕೊಂಡಂತ ಕುರುಬನಲ್ಲಿ ಬರೋದಾದ್ರು ಆ ಕುರಿಗಳು ಆ ಕುರುಬನ ಹಿಂದೆ ಹೋಗಲ್ಲ. ಯಾರಿಂದ ಹೋಗ್ತವೆ? ತನ್ನ ಕುರುಬನ ಹಿಂದೆನೆ ಮಾತ್ರ ಅವು ಹೋಗ್ತವೆ. ಹಲ್ಲೆಲೂಯಾ. ಪಕ್ಕದಲ್ಲಿರುವ ಕುರುಬನ ಕುರಿಗಳು ದಷ್ಟಪುಷ್ಟವಾಗಿದ್ದರೂ, ಆಕಾರದಲ್ಲಿ ಅವೆಲ್ಲ ಬಲಿಷ್ಠವಾಗಿದ್ರೂ ಏನ್ ಮಾಡಲ್ಲ? ಈ ಕುರಿಗಳು ಆ ಗುಂಪಿನಲ್ಲಿ ಅಲ್ಲಿ ಒಟ್ಟಿಗೆ ಹೋಗುವಾಗ ಸೇರ್ಕೊಂಡಿರ್ಬಹುದು, ಆದ್ರೆ ವಿಭಾಗಿಸಲ್ಪಡುವಾಗ ಅವು ಎಲ್ಲಿ ಹೋಗಿರ್ತವೆ? ತನ್ನ ಕುರುಬನ ಹಿಂದೆನೆ ಅವು ಹೋಗ್ತಾ ಇರ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ಹೇಳಿದಂತ ಮಾತೇನು ಗೊತ್ತಾ? ನನ್ನನ್ನ ಹಿಂಬಾಲಿಸು. ಹಲ್ಲೆಲೂಯಾ. ಕೆಲವು ಶಿಷ್ಯರನ್ನ ಆಯ್ಕೆ ಮಾಡುವ ಸಮಯದಲ್ಲಿ ಒಂದು ಕಡೆ ಯೇಸು ಬರ್ತಾರೆ, ಅಲ್ಲಿ ಸುಂಕದ ಮತ್ತಾಯನು ಹಣವನ್ನ ಲೆಕ್ಕ ಮಾಡ್ತಾ ಇರ್ತಾನೆ, ಬರಿತಾ ಇರ್ತಾನೆ. ಯಾಕಂದ್ರೆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಅಲ್ಲ ಅವನು. ಆಗ ಯೇಸು ಸ್ವಾಮಿ ಅವನನ್ನ ನೋಡಿ ಹೇಳ್ತಾರೆ, ನೀನ್ ನನ್ನನ್ನು ಹಿಂಬಾಲಿಸು. ಅವನು ಏನ್ ಮಾಡಿದಂತೆ? ಅವನು ಅದನ್ನೆಲ್ಲ ಬಿಟ್ಟು ಹಾಗೆ ಯೇಸುವನ್ನ ಹಿಂಬಾಲಿಸಿದ. ಹಲ್ಲೆಲೂಯಾ. ಇನ್ನು ಕೆಲವು ಶಿಷ್ಯರು ದೋಣಿಯಲ್ಲಿ, ಅವರು ದೋಣಿಯ ದಡದಲ್ಲಿ, ಅದು ಸಮುದ್ರದ ದಡದಲ್ಲಿ ಅವರು ಬಲೆಗಳನ್ನ ತೊಳಿತಾ ಇದ್ರಂತೆ. ಅವಾಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸ್ರಿ. ಅವರ ದೋಣಿಯನ್ನು, ಬಲೆಗಳನ್ನು ಅಲ್ಲಿನೇ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಇವತ್ತು ಲೋಕದಲ್ಲಿ ಬಹಳ ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನ ಹಿಂಬಾಲಿಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಸಿನಿಮಾ ಆಕ್ಟರ್ಗಳನ್ನ ಹಿಂಬಾಲಿಸುವ ಹುಚ್ಚು ಅಲ್ಲ, ಕೆಲವೊಬ್ಬರಿಗೆ ಸಿನಿಮಾ ಹೀರೋಯಿನ್ಗಳನ್ನ ಹಿಂಬಾಲಿಸುವಂತ ಹುಚ್ಚು. ಅವ್ರ ಸಿನಿಮಾಗಳು ಬಂದ್ರೆ ಎಷ್ಟು ದುಡ್ಡಾದ್ರೂ ಮೊದಲು ಟಿಕೆಟ್ ಕಲೆಕ್ಟ್ ಮಾಡಿ ತಗೊಂಡು ಪಿಕ್ಚರ್ಗೆ ಹೋಗಿ ನೋಡೋದು ಅಲ್ಲ. ಇನ್ನು ಕೆಲವೊಬ್ಬರಿಗೆ ಏನಂದ್ರೆ ಅವ್ರು ಯಾವ ತರ ಸ್ಟೈಲ್ ಮಾಡ್ತಾರೋ ಅದೇ ಹೇರ್ ಕಟ್ ಮಾಡಿಸೋದು, ಯಾವ ತರ ಬಟ್ಟೆ ಹಾಕ್ತಾರ ಬಟ್ಟೆ ಹಾಕೋದು. ಯಾಕೆ? ಅವ್ರ ಹಿಂಬಾಲಿಸುವಂತ ಮನಸ್ಥಿತಿ ಅದು. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನನ್ನನ್ನ ಹಿಂಬಾಲಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ಬಹಳ ಜನ ಯೇಸುವನ್ನ ಏನಂತ ತಿಳ್ಕೊಂಡ್ಬಿಟ್ರ ಅಂದ್ರೆ ಒಂಥರ ಬ್ಯಾಂಕ್ ತರ ತಿಳ್ಕೊಂಡಿದ್ದಾರೆ. ಯೇಸುವನ್ನ ಕೆಲವೊಬ್ರು ಹೇಗ್ ತಿಳ್ಕೊಂಡಿದ್ದಾರೆ ಅಂದ್ರೆ ಡಾಕ್ಟರ್ ಅಂತ ತಿಳ್ಕೊಂಡಿದ್ದಾರೆ. ಕಾಯಿಲೆ ಬಂದಾಗ ಮಾತ್ರ ಯೇಸು ಬೇಕು, ಕೊರತೆ ಬಂದಾಗ ಮಾತ್ರ ಯೇಸು ಬೇಕು, ಸಮಸ್ಯೆಗಳೇ ಬಂದಾಗ ಮಾತ್ರ ಏನ್ ಬೇಕು? ಯೇಸು ಬೇಕು. ಆದ್ರೆ ನಾವು ಹಾಗೆ ಯೇಸುವನ್ನ ಹಿಂಬಾಲಿಸಬಾರದು. ಯೇಸು ಸ್ವಾಮಿಯನ್ನ ನಾವು ಆತನ ಮಾತುಗಳನ್ನ ವಾಕ್ಯಗಳನ್ನ ಕೈಕೊಂಡು ನಡೆದರೆ ಸಾಕು, ನಮಗೆ ಅದ್ಭುತಗಳು ಬರ್ತದೆ, ಆಶೀರ್ವಾದಗಳು ಬರ್ತದೆ, ನಮ್ಮ ಎಲ್ಲ ಅಗತ್ಯತೆಗಳು ಬರ್ತದೆ, ನಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ. ಒಂದು ಸಮಯ ನಿಮ್ಮನ್ನ ತನ್ನ ಬಳಿಗೆ ತನ್ನ ಮಾರ್ಗದಲ್ಲಿ ತರುವುದಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅದ್ಭುತ ಮಾಡಿದ್ರು. ಹಲ್ಲೆಲೂಯಾ. ನಿಮ್ಮ ಅಗತ್ಯಗಳನ್ನ ದೇವರು ಸಂಧಿಸಿದ್ರು. ನಿಮ್ಮ ಜೀವಿತದಲ್ಲಿ ನಿಮ್ಮ ನಿರೀಕ್ಷೆಯನ್ನ ದೇವರು ಕೊಟ್ಟರು. ಹಾಗಂತ ನೀನು ಬರೀ ಅದಕ್ಕಾಗಿ ಮಾತ್ರ ಏನ್ ಮಾಡಬಾರ್ದು? ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗಬಾರ್ದು. ಹಲ್ಲೆಲೂಯಾ. ಇವಾಗಲೂ ಅದ್ಭುತಗಳನ್ನು ಮಾಡ್ತಿದ್ದಾರೆ, ಅಗತ್ಯಗಳನ್ನು ಸಂಧಿಸ್ತಿದ್ದಾರೆ, ನಿನ್ನ ಜೊತೆಗೆ ಆತನಿದ್ದಾರೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಹಾಗೆಯೇ ಇದ್ದಾರೆ. ಆತನು ಬದಲಾಗಿಲ್ಲ. ಹಾಗಾದ್ರೆ ನಾವು ಏನಾಗಿದ್ದೀವಿ? ನಾವು ಯಾವ ವಿಷಯದಲ್ಲಿ ಬದಲಾಗಿದ್ದೀವಿ? ನಾವು ಯಾವ ವಿಷಯದಲ್ಲಿ ಬದಲಾಗಿದ್ದನ್ನ ಸರಿಪಡಿಸಿಕೊಳ್ಬೇಕಾಗಿದೆ. ನಾವು ಎಚ್ಚೆತ್ತುಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಕೆಲವರು ಇವತ್ತು ಅನೇಕ ಸಭೆಗಳಲ್ಲಿ ಕೂಡ ಅಂತವರನ್ನ ನಾವು ಕಾಣಬಹುದು. ಕೆಲವರು ಏನ್ ಮಾಡ್ತಾರೆ? ಸೇವಕರು ಮಾತಾಡ್ದಂಗೆ ಮಾತಾಡೋದು, ಅವ್ರು ಪ್ರಾರ್ಥನೆ ಮಾಡಿದಂಗೆ ಮಾಡೋದು ಅಲ್ಲ. ಯಾಕೆ ಇನ್ನೊಬ್ಬರನ್ನ ಕಾಪಿ ಮಾಡೋದು? ನಮಗೆ ದೇವರ ಹೇಗೆ ಮಾತಾಡ್ಲಿಕ್ಕೆ ಜ್ಞಾನ ಕೊಟ್ಟಿದ್ದಾರೋ ಅದನ್ನೇ ನಾವು ಅನುಸರಿಸಬೇಕು. ಅದು ತುಂಬಾ ಒಳ್ಳೆಯದು. ನಮಗೆ ಹೇಗೆ ಪ್ರಾರ್ಥನೆ ಮಾಡುವುದಕ್ಕೆ, ಪ್ರಾರ್ಥನೆ ಅಂದ್ರೆ ಏನು? ದೇವರೊಟ್ಟಿಗೆ ಸಂಭಾಷಣೆ ಮಾಡುವುದು. ಅದು ನಿನ್ನ ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ಮಾತಾಡುವುದಕ್ಕೆ. ಇನ್ನೊಬ್ರು ಮಾತಾಡದಂಗೆ ಮಾತಾಡಿದ್ರೆ ದೇವರು ಕೇಳ್ತಾನ ಅಂತ ಅರ್ಥ ಅಲ್ಲ. ಹಲ್ಲೆಲೂಯಾ. ಕೆಲವರು ಪ್ರಾರ್ಥನೆ ಮಾಡೋದು ತುಂಬಾ ಸುಂದರವಾಗಿರ್ತದೆ. ಸುಂದರವಾಗಿ ಅವರಿಗೆ ಆ ಕೃಪೆ ಇದ್ರೆ ಮಾಡ್ಲಿ, ನೀನು ಅದನ್ನೇ ಅನುಸರಿಸಬೇಕಂತ ಇಲ್ಲ. ಅವರು ಹಾಡಿದಂಗೆ ನೀನು ಹಾಡಬೇಕಂತ ಇಲ್ಲ. ಹಲ್ಲೆಲೂಯಾ. ತಾನು ಪ್ರೀತಿಸುವಂತ ಮಗು ಅದು ಕರ್ಕಶವಾಗಿ ಹಾಡಿದ್ರು ಆ ತಾಯಿಗೆ ಆ ತಂದೆಗೆ ಖುಷಿ ಆಗ್ತದೆ. ಯಾಕೆ? ನನ್ನ ಮಗು ಹಾಡ್ತಾ ಇದ್ದೆ, ನನ್ನ ಮಗು ಮಾತಾಡ್ತಾ ಇದ್ದೆ. ಹಲ್ಲೆಲೂಯಾ. ಪರಲೋಕದ ತಂದೆಗೆ ನಿನ್ನ ಸ್ವರ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಮನೋಸ್ಥಿತಿ ಇಂಪಾರ್ಟೆಂಟ್. ನೀನು ಯಾವ ರೀತಿ ಪ್ರಾರ್ಥನೆ ಮಾಡ್ತಿ, ಯಾವ ರೀತಿ ನೀನು ಹಾಡು ಹಾಡ್ತಿ, ಆರಾಧನೆ ಮಾಡ್ತಿ, ಯಾವ ರೀತಿಯಾದ ಪರಿಸ್ಥಿತಿಗಳಲ್ಲಿ ನೀನು ಯಾವ್ಯಾವ ರೀತಿಯಲ್ಲಿ ದೇವರೊಂದಿಗೆ ನಿಲ್ತಿದಿ ಅನ್ನೋದು ಯಾರು ಬಯಸ್ತಾರೆ? ದೇವರು ನಮ್ಮನ್ನ ಗಮನಿಸುವವನಾಗಿದ್ದಾರೆ. ನಮ್ಮ ಕುರಿತಾಗಿ ಆತನಿಗೆ ಒಂದು ಬಯಕೆ ಇದೆ, ನನ್ನ ಮಗನು ನನ್ನ ಹಾಗೆ ಆಗ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಲೋಕದಲ್ಲಿ ಯೇಸು ಸ್ವಾಮಿ ಅಂದು ಮನುಷ್ಯನಾಗಿ ಬಂದ ಕಾಲದಲ್ಲಿ ಶಿಷ್ಯರನ್ನ ಕೇಳಿದ್ರು, ನೀವು ನನ್ನನ್ನ ಯಾರನ್ನುತ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನನ್ನನ್ನ ನಿಮ್ಮನ್ನ ಯೇಸು ಸ್ವಾಮಿ ಕೇಳೋದಾದ್ರೆ ನಾವು ಯೇಸು ಸ್ವಾಮಿಯನ್ನ ಯಾರಂತ ಕರೀತಾ ಇದ್ದೀವಿ, ಯಾರಂತ ಅನ್ಕೊಂಡಿದ್ದೀವಿ? ನಾವು ಅದನ್ನ ಸರಿಯಾದ ಮನವರಿಕೆ ಮಾಡಿಕೊಂಡಿರುವಂತದ್ದು ಬಹಳ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಯಾರಂತ ನಾವು ಮೊದಲು ತಿಳ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀರಿ ಅಂತ ನೀವು ಅನ್ಬೋದು. ಆದ್ರೆ ಇತರರಿಗೆ ನಮ್ಮನ್ನ ತೋರಿಸಿ ಕ್ರಿಸ್ತನ ಬಳಿಗೆ ತರುವಂತದ್ದಂತ ಅಲ್ಲ. ನಾವೇನಾಗ್ಬೇಕಂತ ಹೇಳಿದ್ರೆ ಕ್ರಿಸ್ತನನ್ನ ತೋರಿಸಿ ನಾವು ತರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಬಹಳ ಜನ ಏನ್ ಮಾಡ್ತಾರಂದ್ರೆ
ಸಾಕ್ಷಿ ಹೇಳೋದು ತಪ್ಪಂತ ನಾನು ಹೇಳಲ್ಲ, ಖಂಡಿತ ಒಳ್ಳೆಯದೇ. ಆದರೆ ನಿಮ್ಮ ಸ್ಥಿತಿಯನ್ನ ನೀವು ವರ್ಣಿಸಬೇಕನ್ನೋದು ಆ ಸಾಕ್ಷಿಯಾಗಿರಬಾರ್ದು. ನೀವು ಸಾಕ್ಷಿಗೋಸ್ಕರ ಹೇಳ್ಬಹುದು, ನಾವು ಹೀನ ಸ್ಥಿತಿಯಲ್ಲಿದ್ವಿ, ದೇವರು ಇವತ್ತು ಈ ರೀತಿಯಲ್ಲಿ ಇಟ್ಟಿದ್ದಾರೆ, ತಪ್ಪಲ್ಲ. ಆದರೆ ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಉದ್ದೇಶವನ್ನ ಸಾರುವುದರಲ್ಲಿ ಸ್ಪಷ್ಟತೆ ಬೇಕು. ಹಲ್ಲೆಲೂಯಾ. ಇಲ್ಲವಾದ್ರೆ ನಿನ್ನಿಂದ ಸುವಾರ್ತೆ ಕೇಳುವ ವ್ಯಕ್ತಿ ಏನನ್ನ ನೋಡಿ ಬರ್ತಾನೆ? ಓ, ಅಂಜನಣ್ಣ ಮೊದಲಿಗೆ ಇನ್ನೊಬ್ರು ಹೊರಗೆ ಹೋಗ್ತಿದ್ರು, ಇವತ್ತು ದೊಡ್ಡ ಅಂಗಡಿ ಮಾಡಿ ಮನೆ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಹಾಗಿದ್ರೆ ಉದಾಹರಣೆಗೆ ಈಗ ಅಂಜನಣ್ಣ ಯಾರಿಗೂ ಸುವಾರ್ತೆ ಹೇಳಿ, ನಾನು ಹಿಂಗಿದ್ದೆ ಹಿಂಗಾದೆ, ಈಗ ನಾನು ಆ ಸುವಾರ್ತೆ ಕೇಳಿದಂತ ವ್ಯಕ್ತಿ ಅನ್ಕೊಂಡ್ರು. ಹಾಗಾದ್ರೆ ನಾನು ಏನ್ ಬಯಸ್ತೇನೆ? ಹಾಗಾದ್ರೆ ನಾನು ದರಿದ್ರನಾಗಿದ್ದೀನಿ, ನನ್ನಲ್ಲಿ ಏನಿಲ್ಲ. ಹಾಗಾದ್ರೆ ನಾನು ಯೇಸ್ವಾಮಿ ಕಡೆ ಹೋದ್ರೆ ನಾನು ಏನಾಗ್ತೇನೆ? ಅಂಜಣ್ಣನಂಗ ಆಗ್ತೇನೆ. ಆದ್ರೆ ಅವನು ಬರ್ತಾನೆ, 4 ದಿನ ಬರ್ತಾನೆ, 4 ವಾರ ಬರ್ತಾನೆ, ಬಂದ ಕೂಡಲೇ ಅವನಿಗೆ ಏನೋ ಒಂದು ಸರಿ ಹೋಗಲ್ಲ. ಅವಾಗ ಅವನು ಏನಾಗ್ತಾನೆ? ಪುನಃ ಹಿಂಜಾಗಿ ಹೋಗ್ತಾನೆ. ಅದೇ ನಾವು ಕ್ರಿಸ್ತನನ್ನ ಅವನಿಗೆ ತೋರಿಸಿದ್ರೆ, ನಾನು ಯೇಸು ದೇವರನ್ನ ನಂಬಿದೆ. ಯೇಸು ದೇವರನ್ನ ನಂಬುವುದಕ್ಕಿಂತ ಮುಂಚೆ ಕ್ರಿಸ್ತನ ಮಾತನ್ನ ಕೇಳಿ ನಾನು ದೇವರಿಗೆ ವಿಧೇಯನಾಗಿ ಪ್ರಾರ್ಥನೆಗೆ ಬರ್ತಾ ಇದ್ದೆ, ದೇವರ ವಾಕ್ಯಗಳನ್ನ ಕೇಳ್ತಾ ಇದ್ದೆ, ಸೇವಕರ ಜೊತೆ ಪ್ರಾರ್ಥನೆಗೆ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೆ, ಸೇವಕರ ಮಾತನ್ನ ನಾನು ಗಮನಿಸಿ ನಡೀತಾ ಇದ್ದರಿಂದ, ದೇವರ ವಾಕ್ಯಕ್ಕೆ ನಾವು ವಿಧೇಯನಾಗಿ ಬದುಕಿದ್ರಿಂದ ಇವತ್ತು ದೇವರು ನನಗೆ ಕೃಪೆ ಕೊಟ್ಟು ನನ್ನನ್ನು ಈ ಸ್ಥಿತಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅವಾಗ ಬರುವಂತವನು ಎಲ್ಲಿಗೆ ಬರ್ತಾನೆ? ಹೇಳಿದ ಸಾಕ್ಷಿ ಏನೇ ಆಗಿದ್ರು ಅವನಿಗೆ ದೇವರ ವಾಕ್ಯ ಸುವಾರ್ತೆಯನ್ನ ಹೈಲೈಟ್ ಆಗಿ ನಾವು ತೋರಿಸಿದಾಗ, ಕ್ರಿಸ್ತನನ್ನ ಅವನಿಗೆ ತೋರಿಸಿದಾಗ ಅವನು ಏನಾಗ್ತಾನೆ? ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನಾನು ನಂಬಿದ್ರೆ, ವಾಕ್ಯ ಕೇಳಿದ್ರೆ, ವಾಕ್ಯಕ್ಕೆ ವಿಧೇಯನಾಗಿ ಆ ದೇವರ ಸೇವಕರ ಮಾತು ಕೇಳಿ ನಾನು ಬದುಕಿದ್ರೆ ನನ್ನ ಜೀವನ ಆಶೀರ್ವಾದ ಆಗುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಹೇಳಿದ್ದು ನನ್ನನ್ನ ಹಿಂಬಾಲಿಸುವಂತ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕೂಡ ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದಾಗ ಇತರರನ್ನು ಕೂಡ ಕ್ರಿಸ್ತನೊಡನೆ ನಡೆಸುವುದನ್ನ ನಾವು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಅವತ್ತು ಆ ಶಿಷ್ಯರಿಗೆ ಕೇಳಿದ್ರು, ಜನರು ನನ್ನನ್ನು ಯಾರಂತಾರೆ? ಹಾಗಾಗಿ ಇವತ್ತು ನಿಮ್ಮನ್ನ ನೋಡಿ ಬೇರೆಯವರು ಏನಂತಾರೆ? ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ಮನೆಯಲ್ಲಿರುವಂತ ನಿಮ್ಮ ಮನೆಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಹೊರಗಡೆ ಸ್ಥಿತಿಗತಿಗಳಲ್ಲಿ ನಿಮ್ಮ ಬಗ್ಗೆ ಜನ ಏನು ಹೇಳ್ತಾರೆ? ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ಯೇಸು ಅವತ್ತು ಕೇಳಿದ್ರು, ಜನರು ನನ್ನಲ್ಲಿ ಯಾರಂತಾರೆ? ಹಾಗಾದ್ರೆ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಮನೆಯಲ್ಲಿ ನನಗೇನಂತಾರೆ? ಹೊರಗಡೆ ಕೆಲಸಕ್ಕೆ ಹೋದ ಜಾಗದಲ್ಲಿ ನನಗೆ ಏನಂತಾರೆ? ಹೊರಗಡೆ ಅನ್ಯರ ಜೊತೆ ಬೆರೆಯುವಾಗ ಅನ್ಯರು ನನ್ನ ಬಗ್ಗೆ ಏನಂತಾರೆ? ಹಾಗಾದ್ರೆ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಂಡಿದೀವಿ? ಹಾಗಾದ್ರೆ ಹಲ್ಲೆಲೂಯಾ. ಶಿಷ್ಯರು ಅವತ್ತು ಹೇಳಿದ್ರು, ಎಲಿಯನಂತಾರೆ, ಸ್ನಾನಿಕನಾದ ಯೋಹಾನ ಅಂತಾರೆ, ಬರ್ಬೇಕಾದ್ರೆ ಯಾರೋ ಒಬ್ಬ ಪ್ರವಾದಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಬಗ್ಗೆ ಲೋಕ ಏನ್ ಹೇಳ್ತಾ ಇದೆ? ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಕೆಲಸದ ಬಗ್ಗೆ ಏನು ಸಾಕ್ಷಿ ನಿಮ್ಮ ಬೇರೆಯವರಿಂದ ನಿಮ್ಮ ಬಗ್ಗೆ ಬರ್ತಾ ಇದೆ? ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಬರೀ ಯೇಸುವನ್ನು ನಂಬ್ತೇವೆ ಅಂತ ಹೇಳ್ಕೊಂಡು, ನಂಬಿದ್ದೇವೆ ಅಂತ ಹೇಳ್ಕೊಂಡು ನಾವು ಹೇಗ್ಬೇಕಾಗಿದ್ರೆ ಸಾಲದು. ಹಲ್ಲೆಲೂಯಾ. ನಮ್ಮನ್ನ, ನಮ್ಮ ಕಾರ್ಯಗಳನ್ನ ಅನುದಿನ ಅನ್ಯರು ಗಮನಿಸ್ತಾರೆ. ಅದಕ್ಕೆ ಯೇಸು ಹೇಳಿದ್ರು, ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ತಂದೆಯಾದ ದೇವರನ್ನ ಕೊಂಡಾಡುವರು. ಹಲ್ಲೆಲೂಯಾ. ಸುವಾರ್ತೆ ನೀನು ಹೇಳಕತ್ತಿಲ್ಲ ಅಂತ ಹೇಳಿದ್ರೆ ನೀನೇ ಒಂದು ಸುವಾರ್ತೆ ಆಗಿರು. ಸುವಾರ್ತೆ ಅಂತ ನೀನ್ ಜೀವನ ಮಾಡು. ಅವಾಗ ನಿನ್ನನ್ನು ನೋಡಿನೇ ಜನ ಹಿಂಬಾಲಿಸಿ ಅವ್ರ ಮುಂದೆ ಬರ್ತಾರೆ. ನಾವು ಇವತ್ತು ಏನಾಗಿದ್ದೇವೆ? ನಮ್ಮ ಕುರಿತಾದಂತ ಸಾಕ್ಷಿ ಏನಾಗಿದೆ? ನಾವು ಜಾಗೃತೆಯಾಗಿರ್ಬೇಕು. ಯಾಕಂದ್ರೆ ನಾವು ಲೋಕದಲ್ಲಿ ಬದುಕ್ತಾ ಇದ್ದೀವಿ, ಪರಲೋಕದಲ್ಲಿ ಇಲ್ಲ. ಇನ್ನು ಯೇಸು ಬರುವ ತನಕ, ನಮ್ಮ ಉಸಿರಿರುವ ತನಕ ನಾವು ಎಲ್ಲಿ ಬದುಕಬೇಕು? ಲೋಕದಲ್ಲಿನೇ ಬದುಕಬೇಕು, ಅನ್ಯರ ಮಧ್ಯದಲ್ಲಿನೇ ಬದುಕಬೇಕು. ಹಾಗಾದ್ರೆ ಈ ಇಂಥ ಜೀವಿತದ ಮಧ್ಯದಲ್ಲಿ ನಮ್ಮ ಸಾಕ್ಷಿ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಜನ ನಾವು ಮೊದಲು ಹೇಗಿದ್ವಿ, ಇವತ್ತು ಹೇಗಿದ್ದೇವೆ? ಬರೀ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದ್ದು ಬಂದ್ರೆ ಸಾಲದು.
ನಿನ್ನ ನಂಬಿಕೆ ವಿಷಯದಲ್ಲಿ, ನಿನ್ನ ಪರಿಶುದ್ಧತೆ ವಿಷಯದಲ್ಲಿ, ನಿನ್ನ ಸಾಕ್ಷಿ ಜೀವನ, ನಿನ್ನ ದುಡಿಮೆ ವ್ಯವಹಾರಗಳ ವಿಷಯದಲ್ಲಿ ದೇವರ ನಾಮ ಮಹಿಮೆ ಹೊಂದುವಂತ ರೀತಿಯಲ್ಲಿ ಮಾತುಗಳು ಬರುವ ಹಾಗೆ ನಿನ್ನ ವ್ಯಕ್ತಿತ್ವಗಳು ಬದಲಾಗಬೇಕು. ಹಲ್ಲೆಲೂಯಾ. ಒಂದು ಸಾರಿ ನಾನು ನನ್ನ ಅಣ್ಣ ನಾವು ಬೈಕಲ್ಲಿ ನಾವು ಹಾವೇರಿ ಕಡೆ ಪ್ರಯಾಣ ಮಾಡ್ತಾ ಇದ್ವಿ. ಹೈವೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಗಿತ್ತು ಅಂದ್ರೆ ರಸ್ತೆ ಬದಿಯಲ್ಲಿ ಒಂದು ಬೈಕ್ ಬಿದ್ದಿತ್ತು. ಆ ಬೈಕ್ ಪಕ್ಕದಲ್ಲಿ ಒಬ್ಬ ಬಿದ್ದಿದ್ದ. ಆಮೇಲೆ ಹಾಗೆ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಲಾರಿ ನಿಂತ್ಕೊಂಡಿತ್ತು. ಅಂದ್ರೆ ಏನಾಗಿದೆ, ಆ ಲಾರಿಗೆ ಈ ಬೈಕಿಗೆ ಹೊಡೆದ್ರಿಂದ ಆ ಬೈಕ್ ನಲ್ಲಿ ಇರೋನು ಅಲ್ಲಿ ಸೈಡ್ ಅಲ್ಲಿ ಹೋಗ್ಬಿಟ್ಟಿದ್ದ. ನಾನು ನಮ್ಮ ಅಣ್ಣ ಬೈಕ್ ನಿಲ್ಲಿಸಿ ನಾವಲ್ಲಿ ಓಡಿ ಹೋಗಿ ಆ ವ್ಯಕ್ತಿಯನ್ನ ಮುಟ್ಟಿ ನೋಡುವಾಗ ಬಾಡಿ ಎಲ್ಲ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು. ಅಂದ್ರೆ ಅವ್ನು ಸತ್ತು ಹೋಗ್ಬಿಟ್ಟಿದ್ದ. ಸ್ವಲ್ಪ ಹೊತ್ತಿಗೆನೆ, ಅದುವರೆಗೆ ಯಾರು ನೋಡಿಲ್ಲ ಅವರನ್ನು. ಸ್ವಲ್ಪ ಹೊತ್ತಿಗೆನೆ ಆ ಊರಲ್ಲಿ ಇರುವಂತವ್ರು ಎಲ್ಲರೂ ಹೊಲದಲ್ಲಿ ಆ ಅನೇಕ ಹೆಣ್ಮಕ್ಳು ಗೋಳಾಡ್ತಾ ಓಡಿ ಬರ್ತಾ ಇದ್ದಾರೆ. ನಾನು ನನ್ನ ಅಣ್ಣ ಅಲ್ಲಿ ನಿಂತ್ಕೊಂಡಿದ್ದೆ. ಆಗ ಊರಲ್ಲಿರುವಂತ ಕೆಲವರೆಲ್ಲ ಅವರು ಗಂಡ್ಮಕ್ಳೆಲ್ಲ ಓಡಿ ಬಂದ್ರು. ಅದ್ರಲ್ಲಿ ಒಬ್ರು ಏನ್ ಹೇಳಿದೆ ಗೊತ್ತಾ, ಈ ವ್ಯಕ್ತಿ ಭಾರಿ ಒಳ್ಳೆ ಮನುಷ್ಯ ರೀ, ಮೊದಲು ಕುಡುಕಾಗಿ ಭಯಂಕರ ತನ್ನ ಹೆಂಡತಿ ಮಕ್ಕಳನ್ನ ಹೊಡೆದು ದಿನಾ ಇವ್ರ ಪಂಚಾಯತಿ ಊರೆಲ್ಲ ಸಾಕಾಗ್ಬಿಟ್ಟಿತ್ತು. ಆದ್ರೆ ಇವ್ರು ಯೇಸು ದೇವರಿಗೇನೋ ಹೋಗಿ ಚೆನ್ನಾಗಾಗಿ ಒಳ್ಳೆ ಮನೆ ಕಟ್ಟಿದ, ಗಾಡಿ ತಗೊಂಡ, ಚೆನ್ನಾಗಿದ್ದ. ನೋಡ್ರಿ ಈಗ ಆಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗಿದ್ದ. ಸತ್ತೇನೋ ಹೋದ, ಆದ್ರೆ ಸಾಕ್ಷಿ ಬಂದಿದ್ದೇನು ಅಲ್ಲ. ಅವನು ಸತ್ತು ಹೋಗಿದ್ದು ನನಗೆ ಬೇಜಾರು ಅನಿಸ್ಲಿಲ್ಲ. ಆದ್ರೆ ಆ ವ್ಯಕ್ತಿಗಳ ಬಾಯಿಂದ ಮಾತು ಬರ್ತಲ್ಲ, ಇವರು ಯೇಸುವನ್ನ ನಂಬಿ ಬದಲಾಗಿದ್ದ. ಹುಡುಗ ಆಗಿದ್ದವನು ಒಳ್ಳೆಯವನಾಗಿದ್ದ, ಹುಡುಗ ಆಗಿದ್ದವನು ತನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡುವವನಾಗಿ ಬದಲಾಗಿದ್ದ ಅಲ್ಲ. ಇದು ಯಾರ ಬಾಯಿಂದ ಬರ್ತಾ ಇದೆ? ಬೇರೆ ಮೂರನೇ ವ್ಯಕ್ತಿಯ ಬಾಯಿಂದ ಬರ್ತಾ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಕುರಿತಾಗಿ ಇವತ್ತು ಜನ ಏನ್ ಹೇಳ್ತಾರೆ? ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಬದಲಾಗುವುದನ್ನ ಕಲಿಬೇಕು. ಒಂದು ವೇಳೆ ನಿನಗೆ ನೀರೇ ಇಲ್ಲದಂಗೆ ಅವ್ರು ಮಾಡಿರ್ಬೋದಲ್ಲಿ, ಆದ್ರೆ ನಿನ್ನನ್ನು ಖಂಡಿತ ದೇವರು ನೀರಿಲ್ಲದಂಗೆ ಸಹಾಯಕ್ಕೆ ಬಿಡಲ್ಲ. ಖಂಡಿತ ನಿನ್ನ ಬೇಕಾದ ಕೊಡ್ತಾರೆ. ಯಾಕೆ ಬೇಕು ಜಗಳ ಅಲ್ಲ, ಒಂದು ನೀರಿಗಾಗಿ. ಹಲ್ಲೆಲೂಯಾ. ನಾನು ಬೆಂಗಳೂರಲ್ಲಿ ಒಂದು ಸಂಸ್ಥೆ ನಿಮಿತ್ತವಾಗಿ ಸೇವೆಯಲ್ಲಿ ಇರುವಾಗ ಅಲ್ಲಿ ನೀರಿಂದ ಅದೇ ಸಮಸ್ಯೆ ಇತ್ತು. ಬಹಳ ಜನಕ್ಕೆಲ್ಲ ಹೇಳ್ಕೊಂಡು ನಿಲ್ತಿದ್ರು. ನಾನು ಯಾರ ಜೊತೆ ಜಗಳ ಮಾಡ್ತಾರೆ ಸುಮ್ಮನೆ ಅಲ್ಲ ಕೊಡ ಇಟ್ಟು ಸುಮ್ಮನೆ ನಿಲ್ತಿದ್ದೆ. ಯಾರಿಗೂ ಮಾತಾಡ್ತಿರ್ಲಿಲ್ಲ, ಅವರೆಲ್ಲ ಕಿತ್ತಾಡ್ತಿರ್ತಿದ್ರು. ಆದ್ರೆ ಕೆಲವು ಹೆಣ್ಮಕ್ಳು ಬಂದು ಅಣ್ಣ ಕೊಡ್ರಿ ಅಂತ ಅವರೇ ಕೊಡ ತಗೊಂಡು ತುಂಬಿಸ್ಕೊಂಬಂದು ನನಗೆ ಕೊಡ್ತಿದ್ರು. ಹಲ್ಲೆಲೂಯಾ. ನಮ್ಮ ನಡವಳಿಕೆ ಸಾಕ್ರಿ. ನಾನು ಏನು ಹೇಳಿಕ್ ಬರ್ತೀನಿ ಅಂದ್ರೆ, ನಾವು ಕಿತ್ತಾಡಿ ಸಾಧನೆ ಮಾಡಿದೀವಿ ಅಂತ ನಾವು ಪ್ರಯತ್ನ ಮಾಡಕ್ ಹೋದ್ರೆ ಅಲ್ಲಿ ದೇವರ ನಾಮನ ಮಹಿಮೆ ಹೊಂದಲ್ಲ, ನಮಗೆ ಬರಬೇಕಾದ ಸಾಕ್ಷಿನೂ ಬರಲ್ಲ, ಆಶೀರ್ವಾದನೂ ಬರಲ್ಲ. ನಾವು ತಾಳ್ಮೆಯಿಂದ ಇದ್ರೆ, ಕೆಲವು ವಿಷಯದಲ್ಲಿ ನಾವು ಸಹಿಸಿಕೊಂಡ್ರೆ ಖಂಡಿತ ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ನಮ್ಮನ್ನ ಅದಕ್ಕಾಗಿ ಕರೆದಿದ್ದಾರೆ. ಇನ್ನೊಂದು ವಾಕ್ಯವನ್ನು ಓದೋಣ. 1 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ಅದ್ರ 28ನೇ ವಾಕ್ಯವನ್ನು ನಾವು ಓದೋಣ. ಪ್ರತಿ ಮನುಷ್ಯನು ತನ್ನನ್ನ ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನ ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ ಅಂತ ಹೇಳುತ್ತೆ. ಹಲ್ಲೆಲೂಯಾ. ಎಲ್ಲಿ ಎದರ ಬಗ್ಗೆ? ಅದು ಕರ್ತನ ಪಂಕ್ತಿಯ ಬಗ್ಗೆ ಅಲ್ಲಿ ಹೇಳುವುದನ್ನು ನಾವು ಕೇಳ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಒಂದು ನಾವು ಅದರಲ್ಲಿ ಬಹಳ ಜಾಗೃತಿಯಾಗಿರ್ಬೇಕು. ಕರ್ತನ ಭೋಜನ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಸಿಗುವಂತ ರೊಟ್ಟಿ ಅಥವಾ ಜ್ಯೂಸ್ ಅಂತ ಅದನ್ನ ನಾವು ಅರ್ಥ ಮಾಡಿಕೊಳ್ಬಾರ್ದು. ಅದನ್ನ ಪ್ರಾರ್ಥನೆ ಇಲ್ಲದೆ, ನಾವು ಕಣ್ಣೀರಿನ ಅನುಭವ ಇಲ್ಲದೆ, ನಮ್ಮೊಳಗಡೆ ನಿಜವಾದ ಪಶ್ಚಾತ್ತಾಪ ಮಾನಸಾಂತರದ ಅರಿವಿಲ್ಲದೆ ಯಾವಾಗಲೂ ನಾವು ಕರ್ತನ ಪಂಕ್ತಿಯನ್ನು ನಾವು ತೆಗೆದುಕೊಳ್ಬಾರ್ದು. ಅಲ್ಲೆಲ್ಲ ನೀವು ಸಣ್ಣ ವಿಷಯದಲ್ಲಿ ನೀವು ಜಾಗ್ರತೆ ವಹಿಸದೆ ಹೋದ್ರೆ ನೀವು ದೇವರಿಗೆ ವಿರುದ್ಧವಾದ ಪಾಪದಲ್ಲಿ ಬಿದ್ದು ಹೋಗ್ತೀರಿ. ಹಾಗಾದ್ರೆ ಅದನ್ನ ಮಾಡಿದ್ರೆ ತಗೋಬಾರ್ದು. ಹಾಗಾದ್ರೆ ಖಂಡಿತ ಹಾಗಾಗದಂತೆ ನಿಮ್ಮನ್ನ ಕಾಯ್ದುಕೊಂಡೇ ಏನಾಗಬೇಕು? ನೀವು ಬಂದು ಅದರಲ್ಲಿ ಪಾಲನ ಹೊಂದಬೇಕು. ಹಲ್ಲೆಲೂಯಾ. ನಾವು ಒಳ್ಳೆಯದನ್ನೇ ಮಾಡಿರ್ಬೋದು, ಒಳ್ಳೆಯದನ್ನೇ ಮಾತಾಡೋದಕ್ಕೆ ನಾವು ಏನೋ ಒಂದು ನಡ್ಕೊಂಡಿರ್ಬೋದು, ಆದ್ರೆ ನಿನ್ನ ಮನಸ್ಸಾಕ್ಷಿ ಸ್ವಚ್ಛವಾಗಿರ್ಬೇಕು. ಕರ್ತನ ಪಂಕ್ತಿ ಅಂದ್ರೆ ಅದು ಸಾಧಾರಣವಾದದ್ದಲ್ಲ. ಅದು ನೀನು ನಿನಗಾಗಿ ಪ್ರಾಣ ಕೊಟ್ಟ ಕರ್ತನನ್ನ ನೆನಪಿಸಿಕೊಳ್ಳುವಂಥದ್ದು.
ಕರ್ತನ ರಕ್ತವನ್ನ ನೆನಪಿಸಿಕೊಳ್ಳುವುದು, ಆತನ ದೇಹವನ್ನ ನೆನಪು ಮಾಡಿಕೊಳ್ಳೋದು, ಅದು ಸಾಧಾರಣ ಅಂತ ತಿಳಿದಿದ್ದೀರಾ? ಅಧಿಕಾರ ಆದಂತ ಒಂದು ಪ್ರತ್ಯೇಕತೆ ಇದೆ. ಹಾಗಾದರೆ ನೇರವಾಗಿ ಪ್ರಾಣ ಕೊಟ್ಟಂತ ದೇವರ ಕುರಿತಾಗಿ ಅದೇ ಕರ್ತನೆ ಹೇಳಿದ್ದಾರೆ, ನೀವು ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ ಅಂತ. ಹಾಗಾದ್ರೆ ಆತನ ನೆನೆಸಿಕೊಳ್ಳೋದಕ್ಕೋಸ್ಕರ ಬರುವಾಗಲೂ ಕೂಡ ಬಹಳ ಭಕ್ತಿಯಿಂದ ಬರಬೇಕು, ಗೌರವದಿಂದ ಬರಬೇಕು. ಅದು ಸಾಧಾರಣವಾದ ಆಟವಾಡುವಂತ ಇದಲ್ಲ. ಅದರ ವಿಷಯದಲ್ಲಿ ಎಂದೂ ಅಲಕ್ಷ್ಯ ಮಾಡಬಾರ್ದು. ಹಾಗಂತೇಳಿ ಅದನ್ನು ತಗೊಳ್ಳದೇ ಇರ್ಬೇಕಂತ. ಅದನ್ನ ತಗೊಂಡ್ರೆ ನಿನ್ನ ದೇಹಕ್ಕೆ ಆರೋಗ್ಯ, ಅದನ್ನ ತಗೊಂಡ್ರೆ ನಿನ್ನ ಆತ್ಮಿಕ ಉನ್ನತಿ, ಅದನ್ನ ತಗೊಂಡಿದ್ರೆ ನೀನು ಆತ್ಮಿಕವಾಗಿ ನೀನು ದೇವರಿಗಾಗಿ ಬೆಳೆಯಲಿಕ್ಕಾಗೋದು, ದೇವರಿಗಾಗಿ ಜೀವಿಸಲಿಕ್ಕಾಗೋದು. ಹಲ್ಲೆಲೂಯಾ. ಎಷ್ಟೋ ಜನ ತಪ್ಪು ಮಾಡಿ ಬಂದು ದ್ರಾಕ್ಷಾರಸ ತಗೊಂಡಂತವರು ಅದು ಮುಗಿಯುವಷ್ಟರಲ್ಲಿನೇ ವಾಂತಿ ಮಾಡ್ತಾ ಇದ್ದದನ್ನು ಎಷ್ಟೋ ಜನ ನೋಡಿದ್ದೀನಿ. ರೋಗಗಳು ಯಾಕೆ ಬರ್ತಾವ ಗೊತ್ತಾ? ನೀ ದೇವರಿಗೆ ವಿರುದ್ಧವಾದ ಪಾಪ ಮಾಡಿದಾಗ್ಯೂ ಜನರನ್ನ ಮೆಚ್ಚಿಸುವುದಕ್ಕೋಸ್ಕರ ನೀನು ಕರ್ತನ ಪಂಕ್ತಿಯಲ್ಲಿ ಕೈ ಹಾಕಿದ್ರೆ ವಾಸಿಯಾಗದ ರೋಗಗಳು ನಿನ್ನೊಳಗಡೆ ಬರ್ತದೆ. ಸೇವಕರು ಪ್ರಾರ್ಥನೆ ಮಾಡಿದ್ರು ಹೋಗಲ್ಲ, ನೀನ್ ಪ್ರಾರ್ಥನೆ ಮಾಡಿದ್ರು ಹೋಗಲ್ಲ. ಅದು ಸುಳ್ಳಾಗಿ ಬರೆಯಲ್ಪಟ್ಟಿಲ್ಲ. ಅಲ್ಲಿ ಏನ್ ಹೇಳ್ತದೆ ಆ ಪತ್ರಿಕೆಯಲ್ಲಿ ನೀವು ಓದ್ತಾ ಬರೋದಾದ್ರೆ ಅಲ್ಲಿ ಪೌಲನು ಸ್ಪಷ್ಟವಾಗಿ ಬರೀತಾರೆ. ಏನಂತ ಅಲ್ಲಿ ನೋಡ್ರಿ, ಅಲ್ಲಿ ವಾಕ್ಯ ಹೇಳ್ತದೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. 30ನೇ ವಾಕ್ಯ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು. ಬಲಹೀನತೆ ಅಂದರೆ ಎದಕ್ಕೆ ಬರುತ್ತೆ? ಮತ್ತೆ ಹೇಳ್ತದೆ, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನ್ಯಾಯ ವಿಚಾರಣೆಗೆ ಒಳಗಾಗಬಾರದಂತಾನೆ ಕೆಲವು ಸಾರಿ ದೇವರು ಕೆಲವು ಶಿಕ್ಷೆಗೆ ನಮ್ಮನ್ನು ಒಳಪಡಿಸ್ತಾರೆ. ಅದರಲ್ಲಿ ನಾವು ಏನಾದರೂ ಬಂದಾಗ ನಾವು ಮನವರಿಕೆ ಮಾಡಿಕೊಳ್ಬೇಕು, ಯಾವುದರ ನಿಮಿತ್ತ ಈ ರೀತಿಯಲ್ಲಿ ಆಯ್ತು ನನಗೆ ಅಲ್ಲ. ಮೀನಾ ಮನ್ನಡಿದ್ದಾಗ ಅವಳಿಗೆ ಏನಾಯ್ತು ಗೊತ್ತಾಯ್ತು. ಪಾಸ್ ಬಹಳ ಸಾರಿ ಹೇಳ್ತಿದ್ರು, ಮೀನಾ ಬಹಳ ಸಾರಿ ಸ್ಪೀಡ್ ಓಡಿಸ್ತಿದ್ದೀನಿ, ಓಡಿಸ್ಬೇಡ ಓಡಿಸ್ಬೇಡ ಅಂತ. ಅದು ಇದ್ದಿದ್ರೆ ತಾನೇ ಗಾಡಿ ಸುಲಭವಾಗಿರ್ತಾರ. ಕೆಲವು ಸಾರಿ ಕೆಲವು ಶಿಕ್ಷೆಗೆ ದೇವರು ನಮ್ಮನ್ನ ಬಿಡುವುದಕ್ಕೆ ಕಾರಣ ಏನಂದ್ರೆ ನಮ್ಮನ್ನ ಯಾವುದೋ ವಿಷಯದಲ್ಲಿ ಕ್ರಮ ಪಡಿಸಲಿಕ್ಕೋಸ್ಕರವೇ ದೇವರು ಅದನ್ನ ಅನುಮತಿ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಕರ್ತನ ಪಂಕ್ತಿ ಅಂತ ಹೇಳಿದ್ರೆ ನಾವು ಅಲಕ್ಷ್ಯತೆಯಿಂದ ಮಾಡಬಾರ್ದು. ಕೆಲವು ಸಭೆಗಳಲ್ಲಿ ಅದನ್ನ ಹೇಗೆ ಮಾಡ್ತಾರೋ ಅದು ಬೇರೆ ವಿಷಯ, ನೀವೆಲ್ಲೋ ನೋಡಿರ್ಬೋದು. ಆದ್ರೆ ನಾವು ವಾಕ್ಯ ಏನ್ ಹೇಳುತ್ತೆ, ಸಿದ್ಧತೆಯೊಂದಿಗೆ ನಾವು ಬರ್ಬೇಕು. ಕರ್ತನ ಪಂಕ್ತಿ ಪ್ರಾರ್ಥನೆಯೊಂದಿಗೆ ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ದೇಹವನ್ನೇ ಆತನು ಒಪ್ಪಿಸಿಕೊಂಡು, ನಮಗೋಸ್ಕರ ಆತನ ತನ್ನ ರಕ್ತದ ಕೊನೆ ಹನಿಯನ್ನು ಉಳಿಸಿಕೊಳ್ಳದೆ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟರು. ಹಾಗಾದ್ರೆ ಆತನನ್ನ ಆ ಒಂದು ಪವಿತ್ರವಾದಂತ ಆ ಕಾರ್ಯವನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ನಾವು ಆ ಸಮಯದಲ್ಲಿ ಕೂಡಿ ಬರುವಾಗ ಅದನ್ನು ನಾವು ಗಂಭೀರವಾಗಿ ಗೌರವದಿಂದ ಭಕ್ತಿಯಿಂದ ಅದನ್ನು ಅನುಸರಿಸುವುದು ನಮ್ಮ ನಿಜವಾದ ಆಶೀರ್ವಾದವಾಗಿರ್ತದೆ. ಇಲ್ಲವಾದ್ರೆ ನಾವು ಅಲಕ್ಷ್ಯತೆಯಿಂದ ಅದರಲ್ಲಿ ಪಾಲ್ಗೊಂಡ್ರೆ ಅದರ ನಿಮಿತ್ತವಾದಂತ ಸಂಕಟಗಳಿಗೆ ನಾವೇ ಒಳಗಾಗಬೇಕು ಆಗ್ತದೆ. ಆದ್ರಿಂದ ಹಂಗಾಗಬಾರ್ದಂದ್ರೆ ನಾವು ಜಾಗ್ರತೆಯಿಂದ ಇರೋಣ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನ ನಾವು ಓದೋಣ. ಲೂಕನ ಸುವಾರ್ತೆಗೆ ಬರೋಣ. ಲೂಕನ ಸುವಾರ್ತೆ 8ನೇ ಅಧ್ಯಾಯದ 22ನೇ ವಾಕ್ಯವನ್ನು ಓದಿ ನೋಡ್ರಿ. ಅಲ್ಲಿ ಏನ್ ಹೇಳ್ತದೆ? ಓಕೆ, ಅಲ್ಲಿ ಏನನ್ನ ನಾವು ಕಾಣ್ತೇವೆ? ಒಂದು ಘಟನೆ ನಡೀತಾ ಇದೆ. ಶಿಷ್ಯರು ದೋಣಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಕೂಡ ಅವರ ಜೊತೆಯಲ್ಲಿ ಇದ್ದಾರೆ. ಆದ್ರೆ ಮುಂದೆ ಹೋಗುವಾಗ ಏನ್ ಗೊತ್ತಾಗ್ತಾ ಇದೆ ಅವರಿಗೆ? ಆ ವಾತಾವರಣ ಬದಲಾಗ್ತಾ ಇರೋದು ಶಿಷ್ಯರಿಗೆ ಗೊತ್ತಾಗ್ತಾ ಇದೆ. ಬಿರುಗಾಳಿ ಬರ್ತಾ ಇದೆ. ಬಿರುಗಾಳಿಯಿಂದ ದೊಡ್ಡ ಅಲೆಗಳು ಎದ್ದೇಳ್ತಾ ಇದ್ದಾವೆ. ಆ ಅಲೆಗಳು ಎದ್ದೇಳೋದು ಮಾತ್ರ ಅಲ್ಲ, ಅದೇನಾಗ್ತಾ ಇದೆ, ದೋಣಿ ಒಳಗಡೆ ನೀರು ತುಂಬಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಲ್ಲೆಲೂಯಾ. ಈ ಘಟನೆ ನಾವು ಅನೇಕ ಸಾರಿ ಕೇಳಿಸ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ವಿಶೇಷವಾದಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಇವರು
ಆ ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾರೆ ವಿನಃ ತಮ್ಮೊಂದಿಗೆ ಇರುವ ಕ್ರಿಸ್ತನನ್ನು ಅವರು ನೋಡಲಿಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ಆತನು ದೋಣಿಯ ಹಿಂಭಾಗದಲ್ಲಿ ಆತನು ಮಲಗಿಕೊಂಡಿದ್ದನು. ಹಲ್ಲೆಲೂಯಾ. ಓದ್ರಿ ಮೊದಲಿನ ಇದನ್ನು ಓದೋಣ. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆಗೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಸಾಕು. ಅಲ್ಲೇನು ಹೇಳ್ತದೆ? ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಸಹ ಯೇಸುಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಅನೇಕ ಸಾರಿ ನಾವೇನ್ ಮಾಡ್ಬಿಟ್ಟಿರ್ತೇವೆ, ಮರೆತೇ ಬಿಟ್ಟಿರ್ತೇವೆ. ಕೆಲವು ಕಷ್ಟಗಳು, ಕಾಯಿಲೆಗಳು, ಕೊರತೆಗಳು ಅಥವಾ ವಿರೋಧಗಳು ಅಥವಾ ಏನಾದ್ರೂ ಪ್ರತಿಕೂಲಗಳು ಏರ್ಪಟ್ಟಾಗ ನಮಗೇನನ್ಸ್ಬಿಡ್ತದೆ, ನಾನು ಒಬ್ಬನೇ, ನಾನು ಒಬ್ಬಳೇ, ನಮಗೆ ಯಾರು ಇಲ್ಲ ಅಲ್ಲ. ಅದಕ್ಕೆ ದೇವರ ವಾಕ್ಯದಿಂದ ಇವತ್ತು ನಾವು ಕಲಿತಾ ಇದ್ದೇವೆ, ಹಿಂಬಾಲಕನೇ ನೀನು ಯಾರನ್ನ ಹಿಂಬಾಲಿಸ್ತಿದೀಯ ಅನ್ನೋದನ್ನ ನೀನೇನ್ ಮಾಡಬಾರ್ದು, ಮರೆತು ಬಿಡಬಾರ್ದು. ಇವರು ಯೇಸುವನ್ನ ಹಿಂಬಾಲಿಸ್ತಾ ಇದ್ದಂತ ಶಿಷ್ಯರೇ. ಯೇಸುಸ್ವಾಮಿ ಇವರ ಜೊತೆಯಲ್ಲೇನೆ ದೋಣಿಯ ಹಿಂಭಾಗದಲ್ಲಿ ಆತನು ಮಲಗಿಕೊಂಡಿದ್ರಂತ ಹೇಳುತ್ತೆ. ಇವರು ಪ್ರಕೃತಿಯಲ್ಲಾದಂತ ವ್ಯತ್ಯಾಸವನ್ನ ಕಂಡು ಜೊತೆಗಿದ್ದಂತ ಯೇಸುವನ್ನ ಏನ್ ಮಾಡ್ತಾ ಇದ್ದಾರೆ, ಮರೆತು ಬಿಡ್ತಾ ಇದ್ದಾರೆ. ತಮ್ಮ ಪ್ರಯಾಸ ಪಡ್ತಾ ಇದ್ದಾರೆ, ನೀರೆತ್ತ ಹಾಕ್ತಾ ಇದ್ದಾರೆ, ಹಗ್ಗ ಕಟ್ತಾ ಇದ್ದಾರೆ, ಲಂಗರನ್ನ ಸರಿಪಡಿಸ್ತಾ ಇದ್ದಾರೆ. ಒಬ್ಬೊಬ್ರು ಬಾಯಿ ಪಡ್ಕೊಳ್ತಾರೆ, ಅಯ್ಯೋ ನಾವು ಸಾಯ್ತೇವೆ ಅಂತೇಳಿ ಗೋಗಾಡ್ತಾ ಇದ್ದಾರೆ, ಗುಣಗುಡ್ತಾ ಇದ್ದಾರೆ. ಆದ್ರೆ ಒಬ್ಬರಿಗೆ ಕೊನೆಗೆ ನೆನಪಾಗ್ತದೆ, ಅಯ್ಯೋ ಯೇಸುಸ್ವಾಮಿ ನಮ್ಮ ಜೊತೆಗೆ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಾರಿ ನಾವು ಕ್ರಿಸ್ತನನ್ನ ಹಾಗೆ ಮರೆತು ಬಿಟ್ಟಾಗ್ಲೇನೆ ಅನೇಕ ಕಷ್ಟ ನಷ್ಟಗಳಿಗೆ ನಾವು ಒಳಗಾಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಈ ಲೂಕನ ಸುವಾರ್ತೆಯನ್ನು ಬರೆದಂತ ಲೂಕನು, ವೈದ್ಯನಾದಂತ ಲೂಕನು, ಆತನು ಇಲ್ಲಿ ಯೇಸುವನ್ನ ಏನಂತ ತೋರಿಸ್ತಾ ಇದ್ದಾನೆ ಗೊತ್ತಾ? ಮನುಷ್ಯ ಕುಮಾರನು. ಹಲ್ಲೆಲೂಯಾ. ಮನುಷ್ಯ ಕುಮಾರನಾದ ಕ್ರಿಸ್ತನು ಮನುಷ್ಯನಾಗಿ ಬಂದು ಇಲ್ಲಿ ತನ್ನ ಜನರ ಜೊತೆ ಜೀವಿಸ್ತಾ ಇದ್ದಾರೆ. ಶಿಷ್ಯರನ್ನ ಮಾಡಿಕೊಂಡಿದ್ದಾರೆ, ಶಿಷ್ಯರ ಜೊತೆಯಲ್ಲಿದ್ದಾರೆ. ಆದ್ರೆ ಅವರು ಯೇಸುವನ್ನ ಅದ್ಭುತಗಳನ್ನ ಕಣ್ಣಾರೆ ಕಂಡಾಗ್ಯೂ ಈಗ ಆ ಒಂದು ವ್ಯತ್ಯಾಸಗಳನ್ನ ಕತೆ ಏನ್ ಮಾಡ್ತಾ ಇದ್ದಾರೆ, ಯೇಸುವನ್ನ ಮರೆತು ಬಿಟ್ಟು ಕೊನೆಗೆ ನೆನಪಾಗ್ತಾ ಇದೆ ಯೇಸುವನ್ನ ನಮ್ಮ ಜೊತೆ. ನಮ್ಮ ಜೀವಿತದಲ್ಲೂ ಸಹ ನಾವು ಯೇಸುವನ್ನ ಏನ್ ಮಾಡಬಾರ್ದು, ಯಾವತ್ತೂ ಮರಿಬಾರ್ದು. ಕೆಲವರು ಏನ್ ಮಾಡ್ತಾರೆ, ಯೇಸುಸ್ವಾಮಿಯ ಶಿಲುಬೆಯನ್ನು ಹಾಕೊಂಡಿರ್ತಾರೆ ಅಲ್ಲ. ಕೆಲವರು ನಾವು ಯೇಸುಸ್ವಾಮಿ ನಂಬಿದೀವಲ್ಲ, ಹಾಗಾದ್ರೆ ಏನ್ ಹಾಕೋಬೇಕು, ಯಾವ್ದು ಬೇಡಲ್ಲ, ಶಿಲುಬೆ ಹಾಕೋಣ. ಶಿಲುಬೆ ಹಾಕೊಂಡ್ರೆ ಸಾಲದು, ಕ್ರಿಸ್ತನು ನಿನ್ನ ಹೃದಯದಲ್ಲಿ ಇರಬೇಕು. ಹಲ್ಲೆಲೂಯಾ. ಕ್ರಿಸ್ತನ ಎಲ್ಲಿ ಇರಬೇಕು, ನಿನ್ನ ಹೃದಯದಲ್ಲಿ ಇರಬೇಕು. ಹೊರಗಡೆ ನೀನ್ ಶಿಲುಬೆ ಮಾಡಿ ಹಾಕೊಂಡ್ರು, ಆ ಫೋಟೋ ತಂದು ಇಟ್ಕೊಂಡ್ರು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಯೇಸು ಜೀವಂತನಾದ ದೇವರು, ಆತನು ಇವತ್ತಿಗೂ ಕೂಡ ಜೀವಿಸ್ತಾ ಇದ್ದಾನೆ. ಆ ಶಿಲುಬೆ ಅಲ್ವಾ, ಶಿಲುಬೆ ಬಗ್ಗೆ ನಾವು ಮುಂದೆ ಒಂದಿನ ದೇವರ ಚಿತ್ರವಾರ ಕಲಿಯೋಣ. ಶಿಲುಬೆ ಒಂದು ದಿನ ಅದು ಶಾಪಗ್ರಸ್ತವಾಗಿತ್ತು. ಆದ್ರೆ ಕ್ರಿಸ್ತನ ಮೂಲಕವಾದ ರಕ್ಷಣೆಯನ್ನ ನಮಗೆ ತರುವುದಕ್ಕೋಸ್ಕರ ಕ್ರಿಸ್ತನ ಶಿಲುಬೆ ಮೇಲೆ ಸತ್ತದ್ರಿಂದ ಆ ಸ್ಥಿತಿ ಬದಲಾಯಿತು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಅನೇಕ ಸಭೆಗಳಲ್ಲಿ ನೋಡ್ತೇವೆ, ದೇವರ ಮಕ್ಕಳ ಮನೆಗಳಲ್ಲಿ ಕೂಡ ಶಿಲುಬೆಯನ್ನು ಕಾಣ್ತೇವೆ. ಆದ್ರೆ ಅದನ್ನು ವಿಗ್ರಹವಾಗಿ ಮಾಡಿಕೊಳ್ಬಾರದು. ಅದರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡುವುದು ಕೂಡ ಅಲ್ಲ. ಅದನ್ನು ನೋಡುವಾಗ ನಮ್ಮ ನೆನಪಾಗಬೇಕು, ಕ್ರಿಸ್ತನು ನನ್ನನ್ನ ಪಾಪದಿಂದ ಬಿಡಿಸುವುದಕ್ಕೋಸ್ಕರ, ಬಂಧನಗಳಿಂದ ಬಿಡಿಸಿ ನನಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರ ಇಂತಹ ಶಿಲುಬೆಯ ಮೇಲೆ ನನ್ನ ಕರ್ತನು ನನಗಾಗಿ ಪ್ರಾಣ ಕೊಟ್ಟದ್ರಿಂದ ನಾನು ಇವತ್ತು ಬದುಕಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ ಅಂತ ನಾವು ನೆನಪು ಮಾಡಿಕೊಳ್ಬೇಕು. ಅದಕ್ಕಾಗಿ ಮಾತ್ರ ಅದು ಇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಈ ವಿಷಯಕ್ಕೆ ಬರೋಣ. ನಾವು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಹಿಂಬಾಲಿಸುವ ಕ್ರಿಸ್ತನನ್ನ ನಾವು ಏನ್ ಮಾಡಬಾರ್ದು, ಮರೆತು ಬಿಡಬಾರ್ದು. ನಾನು ಮುಗಿಸ್ಲಿಕ್ಕೆ ಬರ್ತೇನೆ. ಕೊನೆಯದಾಗಿ ನಾವು ತಿಳಿಲಿಕ್ಕೆ ಹೋಗೋಣ. ಏನಂತ ಹೇಳಿದ್ರೆ, ಅನೇಕ ಸಾರಿ ನಮ್ಮೊಳಗಡೆ ಹಿಂಜರಿಕೆ ಬರ್ತದೆ ಅಲ್ಲ. ಕ್ರಿಸ್ತ ಮಾರ್ಗದಲ್ಲಿ ನಾವು ನಡೆಯುವಾಗ ಸೋಲುವಿಕೆಗಳು ಬರ್ತದೆ.
ಸಾಧು ಸುಂದರ್ ಸಿಂಗ್ ಯಾರು ಗೊತ್ತಾ? ಒಬ್ಬ ಕ್ರೈಸ್ತ ಹಿಂಬಾಲಕನು, ಸಿಖ್ ಧರ್ಮದಿಂದ ಕ್ರಿಸ್ತನನ್ನ ನಂಬಿ ದೇವರಿಗಾಗಿ ಬದುಕಿದಂತ ಒಬ್ಬ ದೊಡ್ಡ ಮಹಾದೇವರ ಸೇವಕನು. ಇವರು ಅನೇಕ ಪ್ರಾಂತಗಳಲ್ಲೆಲ್ಲ ಸೇವೆ ಮಾಡ್ತಾ ಇರುವಾಗ ಒಂದು ಸಾರಿ ಹಿಮಾಲಯದ ತಪ್ಪಲಿನಲ್ಲಿ ಅವರು ಪ್ರಯಾಣಿಸಬೇಕಾದಂತ ಒಂದು ಸಂದರ್ಭ ಬಂತು. ಅಲ್ಲಿ ಬಹಳ ಮಂಜು ಮತ್ತೆ ಐಸ್ ಎಲ್ಲ ಅದೆಲ್ಲ ಇರ್ತದಲ್ಲ, ಅಂತ ಒಂದು ಪ್ರದೇಶ. ಇವರಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಜೊತೆಯಲ್ಲಿ ಕೇಳಿಸ್ಕೊಂಡು, ಅವರ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇನ್ನೊಬ್ಬರು ಕೂಡ ಬರ್ತಾ ಇದ್ರು. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪಕ್ಕದಲ್ಲಿ ಇರೋನು ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತಂದ್ರೆ ಅವ್ರು ಸ್ವಲ್ಪ ದೂರ ಬಂದ ಕೂಡಲೇ ಪಕ್ಕದಲ್ಲಿ ಒಬ್ಬನು ದಾರಿಯಲ್ಲಿ ಬಿದ್ದು ಹೋಗಿದ್ದ, ಸುಸ್ತಾಗಿ ಬಿದ್ದು ಹೋಗಿದ್ದ. ಇದನ್ನ ನೋಡಿದಂತ ಸಾಧು ಸುಂದರ್ ಸಿಂಗ್ ಅವರಿಗೆ ಏನಾಯ್ತಂತ ಹೇಳಿದ್ರೆ, ಅವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೇಕಲ್ಲ ಅಂತ ಹೋಗಿ ಈ ಸಾಧು ಸುಂದರ್ ಸಿಂಗ್ ಏನ್ ಮಾಡಿದ್ರು, ಆ ಬಿದ್ದಂತ ವ್ಯಕ್ತಿಯನ್ನ ಎತ್ಕೊಂಡು ಅವರು ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ಏನ್ ಮಾಡಿದ್ರು, ನಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಇವನು ಜೊತೆ ನಡೀತಾ ಇದ್ದವನು ಹೇಳಿದ, ಇಂಥ ಜಾಗದಲ್ಲಿ ನಾವು ಒಬ್ಬೊಬ್ಬರೇ ಹೋಗೋದೇ ಕಷ್ಟ, ನೀವು ಅವ್ರನ್ನ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಿ, ಬಿಟ್ಟು ಬರ್ರಿ, ಅಲ್ಲೇ ಸಾಗಿ. ಆದ್ರೆ ಈ ಸಾಧು ಸುಂದರ್ ಸಿಂಗ್ ಬಿಡ್ಲಿಲ್ಲ. ಆದ್ರೆ ಈ ವ್ಯಕ್ತಿ ಜೊತೆಗೆ ಬರ್ತಾ ಇದ್ದವನು ಮುಂದೆ 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 ನಡೆದು ಹೋಗ್ಬಿಟ್ಟು ಇವರು ನಿಧಾನಕ್ಕೆ ಈ ವ್ಯಕ್ತಿ ಬಿದ್ದು ಹೋದಂತ ವ್ಯಕ್ತಿಯನ್ನು ಎತ್ಕೊಂಡು ಸಾಧು ಸುಂದರ್ ಸಿಂಗ್ ಏನ್ ಮಾಡಿದ್ರು, ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗುವಾಗ ಚಳಿ ಹೆಚ್ಚಾಗ್ತಾ ಇದೆ, ಚಳಿ ಹೆಚ್ಚಾಗ್ತಾ ಇದೆ. ಆದ್ರೆ ಇವರು ಇವನನ್ನ ಎತ್ಕೊಂಡು ನಡೀತಾ ಇದ್ದದಕ್ಕೆ ಆ ಒತ್ತಡಕ್ಕೆ ಏನಾಗ್ತಾ ಇದೆ ಅಂದ್ರೆ ಇವ್ರ ಬಾಡಿ ಹೀಟ್ ಆಗ್ತಾ ಇದೆ, ಭಾರ ಇದೆಯಲ್ಲ. ಆ ವ್ಯಕ್ತಿಯನ್ನು ಎತ್ಕೊಂಡ ಕಾರಣಕ್ಕೆ ಆ ವ್ಯಕ್ತಿಯ ಬಾಡಿ ಮತ್ತು ಸಾಧು ಸುಂದರ್ ಸಿಂಗ್ ಅವರ ಬಾಡಿ ಅಂಟಿಕೊಂಡದ್ರಿಂದ ಏನಾಗ್ತಾ ಇದೆ, ಬಾಡಿ ಹೀಟ್ ಆಗ್ತಾ ಇದೆ, ಇವರಿಗೆ ಚಳಿ ಆಗ್ತಾ ಇಲ್ಲ. ಆದ್ರೆ ಮುಂದೆ ನಡ್ಕೊಂಡು ಹೋಗಿ ನೋಡುವಾಗ ಇವ್ರ ಜೊತೆ ನಡ್ಕೊಂಡು ಮುಂದೆ ಹೋದಂತವನು ಅಲ್ಲಿ ಬಿದ್ದು ಅವನು ಸತ್ತು ಹೋಗ್ಬಿಟ್ಟಿದೆ. ಆದ್ರೆ ಇವರು ಬಿದ್ದು ಹೋದಂತ ವ್ಯಕ್ತಿಯನ್ನ ಎತ್ಕೊಂಡು ಹೋಗ್ತಾ ಇದ್ದಂತ ಇವರು ದೇವರ ಮನುಷ್ಯನಾದ ಕಾರಣ, ಇವರು ಆ ಭಾರವನ್ನು ಹೊತ್ಕೊಂಡ ಕಾರಣ ಏನಾಗ್ಲಿಲ್ಲ, ಇವರು ಕೂಡ ಸಾಯುವವನ ಜೊತೆಯಲ್ಲಿ ಇವರು ಸಾಯಲಿಲ್ಲ, ಬದಲಾಗಿ ಇವರು ಕೂಡ ಬದುಕಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವ ಜನರ ಜೀವನ ಏನು ಗೊತ್ತರ, ಬರೀ ನಮ್ಮ ಸ್ವಾರ್ಥ ನೋಡ್ಕೊಳ್ಳೋದಲ್ಲ. ನಾವು ದೇವರ ಮಕ್ಕಳು ಅಂತ ಹೇಳಿದ್ರೆ ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಚಿನ್ನ, ಬರೀ ನಮ್ಮದನ್ನ ನಾವು ನೋಡ್ಕೊಳ್ಳೋ ಸ್ವಾರ್ಥಿಗಳು ನಾವಾಗಿರ್ಬಾರ್ದು. ಇನ್ನೊಬ್ಬರ ಕುರಿತಾದ ರಿಸ್ಕ್ ತೆಗೆದುಕೊಳ್ಳುವ ಮನೋಸ್ಥಿತಿ ನಿಮಗಿಲ್ಲ ಅಂದ್ರೆ ದೇವರ ಮಕ್ಕಳು ಅಂತ ನಾವು ಹೇಗಾಗತ್ತೆ? ಇನ್ನೊಬ್ಬರ ಬಗ್ಗೆ ಭಾರದಿಂದ ಪ್ರಾರ್ಥಿಸುವ ಮನೋಭಾವನೆ ನಮಗಿಲ್ಲ ಅಂದ್ರೆ, ಇನ್ನೊಬ್ಬರ ಕಷ್ಟವನ್ನ ನಮ್ಮ ಕಷ್ಟ ಅಂತ ತಿಳಿದು ಅವರಿಗೆ ಹೇಗಾದ್ರೂ ಸಹಾಯ ಮಾಡ್ಬೇಕನ್ನೋ ಮನಸ್ಸು ನಿನಗೆ ಬರ್ತಾ ಇಲ್ಲ ಅಂದ್ರೆ ನೀನ್ ದೇವರ ಮಗಳು ಅಥವಾ ದೇವರ ಮಗನು ಹೇಗಾಗ್ತೀವಿ? ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಈ ಲೋಕಕ್ಕೆ ಬಂದಾಗ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬಂದಾಗ ಆತನು ಸ್ವಾರ್ಥಿಯಾಗಿ ಬರಲಿಲ್ಲ, ನಾವು ಆತನ ಹಾಗೇನೆ ಇರ್ತೇವೆ. ಯೇಸು ಸ್ವಾಮಿ ಇತರರಿಗೆ ಸೇವೆ ಮಾಡಿದ್ರಲ್ಲ, ಇತರರಿಗೆ ಒಳ್ಳೆಯದನ್ನ ಮಾಡಿದ್ರಲ್ಲ, ತಮಗೆ ಕಷ್ಟವಾದಾಗಲೂ ಕೂಡ ಇನ್ನೊಬ್ಬರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರಲ್ಲ. ಯೇಸು ಅದಕ್ಕೆ ಹೇಳ್ತಾರೆ, ನಾವು ಸಹ ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ. ಅನೇಕ ದೇವ ಸೇವಕರ ಆ ಪ್ರಾಣ ತ್ಯಾಗದ ನಿಮಿತ್ತವೇ ಇವತ್ತು ಲೋಕದಲ್ಲೆಲ್ಲ ಸೇವೆಗಳು, ಸಭೆಗಳು, ದೇವರ ಮಕ್ಕಳು ಇವತ್ತು ದೇವರನ್ನ ಆರಾಧಿಸುವಂತೆ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಅವ್ರು ಮಾಡಿದ್ದು ಈಗ ಬರೀ ನೀನು ನಿನ್ನ ಗಂಡ ಹೆಂಡತಿ ಮಕ್ಕಳು ನೀವು ಮನೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಕೂಡಲ್ಲಿ ಬೆಚ್ಚಗಿರ್ಬೇಕಂತ ಅಲ್ಲ. ಇದು ನಿಮಗೆ ಶಾಶ್ವತವಾದ ಜಾಗ ಅಲ್ಲ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು. ಹಾಗಾದ್ರೆ ಈ ಲೋಕಕ್ಕೆ ಪ್ರವಾಸಿಗಳಾಗಿದ್ದೇವೆ ಅಂತ ಪೇತ್ರನು ಕೂಡ ಬರೀತಾನೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿ ಬಂದಿದ್ದೇವೆ. ಒಂದು ದಿನ ಈ ಲೋಕವನ್ನು ನಾವೆಲ್ಲರೂ ಬಿಡಲೇಬೇಕು. ಹಲ್ಲೆಲೂಯಾ. ಅಲ್ಲಿಗೆ ಹೋಗುವ ತನಕ ಇಲ್ಲಿ ಮನೇನು ಬೇಕು, ಮಕ್ಕಳು ಬೇಕು, ದುಡ್ಡು ಬೇಕು, ಎಲ್ಲನೂ ಬೇಕು. ಆದ್ರೆ ಹದ್ದಿನ ಕತೆ ನಾನು ಹೇಳಿದ್ರೆ ನಿಮಗೆ ನೆನಪಿದೆಯಾ? ಹಸಿವೆಯಿಂದ ಇದ್ದಂತ ಹದ್ದು ಮಾಂಸವನ್ನ ನೋಡಿದ ಕೂಡಲೇ ಓಡಿ ಹಾರಿ ಬಂತು ಅಲ್ಲ.
ಮಾಂಸವನ್ನು ಕಿತ್ತು ಕಿತ್ತು ತಿಂತು ಆ ಮಾಂಸ ನೀರಿನ ದಡದ ಮಧ್ಯದಲ್ಲಿ ಬಿದ್ದಿದ್ದಕ್ಕೆ ಅದರ ಕಾಲುಗಳು ತಿಂತ ತಿಂತ ಅದರ ದೇಹ ಭಾರಾಗಿದ್ದರಿಂದ ಅದರ ಕಾಲುಗಳು ಆ ಮಾಂಸದ ಆ ದೇಹದಲ್ಲಿ ಸಿಕ್ಕೊಂಡು ಆ ಮೂಳೆಗಳ ಮಧ್ಯದಲ್ಲಿ ಸಿಕ್ಕೊಂಡು, ಆದ್ರೆ ನೀರಿನ ಹರಿವು ಹೆಚ್ಚಾಗಿದ್ರಿಂದ ಆ ಬಿದ್ದಂತ ಸತ್ತು ಹೋದ ಹೆಣದ ಮಾಂಸ ಅಲ್ಲಿ ತೇಲಿಕ್ಕೆ ಪ್ರಾರಂಭಿಸಿತು. ಆದ್ರೆ ಈ ಹದ್ದು ಹಾರಲಿಕ್ಕೆ ಪ್ರಾರಂಭಿಸಿದಾಗ ಹಾರಲಿಕ್ಕೆ ಆಗಲಿಲ್ಲ. ಒಂದು, ತಾನು ತಿಂದದ್ದು ಹೆಚ್ಚಾಗಿತ್ತು, ಮತ್ತು ಅದು ತಿಂದದ್ರಿಂದ ಅದರ ಕಾಲುಗಳು ಕೂಡ ಅದರೊಳಗಡೆ ಸಿಕ್ಕಿ ಹಾಕೊಂಡ್ಬಿಟ್ಟಿದ್ವು. ಕೊನೆಗೆ ಅದೇನಾಯ್ತು, ಆ ತೇಲಿ ಹೋದ ಮಾಂಸದ ಸತ್ತು ಹೋದ ಶವದ ಜೊತೆಗೆ ಜೀವಂತ ಇದ್ದಂತ ಈ ಹದ್ದು ಕೂಡ ಏನಾಗ್ಬೇಕಾಯ್ತು, ನೀರಿನಲ್ಲಿ ತೇಲ್ಕೊಂಡು ಸತ್ತು ಹೋಗ್ಬೇಕಾಯ್ತು. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಬಂದಿರೋದು ಶಾಶ್ವತವಾಗಿ ಇಲ್ಲೇ ಇರ್ತೀವಿ ಅಂತ ಅಲ್ಲ. ಹಲ್ಲೆಲೂಯಾ. ನಾವೆಲ್ಲ ಹೇಳ್ತೇವೆ, ಅನೇಕ ಸಾರಿ ಎಲ್ಲ ಅಂತೇವೆ, ಎಲ್ಲಾನು ಮಾತಾಡ್ತೇವೆ, ಆದ್ರೆ ದೇವರಿಗಾಗಿ ವೈರಾಗ್ಯದಿಂದ ಜೀವಿಸೋದನ್ನ ಮರೆತು ಬಿಡ್ತೇವೆ. ಹಲ್ಲೆಲೂಯಾ. ಬದಲಾಗಬೇಕು. ದೇವರು ನಮ್ಮನ್ನ ಬಡವರಾಗಿ ದರಿದ್ರರಾಗಿ ನೀವು ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ ಇರ್ರಿ ಅಂತ ಆತನ ನಮ್ಮನ್ನ ಬಿಟ್ಟಿಲ್ಲ. ನಾವೆಲ್ಲ ಸಮೃದ್ಧಿಯಾಗಿರ್ಬೇಕಂತಲೇ ಬಂದಾಗ, ಆದ್ರೆ ಆ ಸಮೃದ್ಧಿಯನ್ನ ನೋಡ್ತಾ ನೋಡ್ತಾ ನಾವು ದೇವರನ್ನ ಹಿಂಬಾಲಿಸುವುದನ್ನ ಮರಿಬಾರದು. ಯಾರನ್ನ ಹಿಂಬಾಲಿಸುವುದಕ್ಕೆ ನಾನು ಬಂದಿದ್ದೇನೆ ಅನ್ನೋದನ್ನ ನಾನು ಏನ್ ಮಾಡಬಾರ್ದು, ಮರೆತು ಬಿಡಬಾರ್ದು. ಹಾಗೆ ಮರೆತು ಬಿಟ್ಟಾಗಲೇ ಆ ಹದ್ದಿನಂತೆ ನಾವು ಕೂಡ ಏನಾಗ್ತೇವೆ, ನಾವು ಹಿಂಬಾಲಿಸ್ತಾ ಇರುವ ಅಥವಾ ಲೋಕದ ಸಂಗತಿಗಳನ್ನು ನಾವೇನಾಗ್ತೇವೆ, ಸಿಕ್ಕಿ ಹಾಕೊಂಡು ಬಿಡ್ತೇವೆ. ಕೊನೆಗೆ ಅದರ ಅಂತ್ಯ ಮರಣನೇ, ಅಂದ್ರೆ ನರಕವೇ ಆಗಿರ್ತದೆ. ಆದ್ರಿಂದ ಲೋಕದಲ್ಲಿ ನಾವು ಯಾವುದೇ ವಿಷಯದಲ್ಲಿ ಸೋತು ಹೋಗದ ಹಾಗೆ ನಾವು ದೇವರನ್ನ ಆತ್ಕೊಂಡಿರೋದು ಬಹಳ ಪ್ರಾಮುಖ್ಯ. ನಾವು ಪುನಃ ಮೊದಲನೇ ಓದಿದಂತ ವಾಕ್ಯಕ್ಕೆ ನಾವು ಬರೋಣ. ಲೋಕನ ಸುವಾರ್ತೆ 9ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದ್ರಿ. ಅದರಲ್ಲಿ ನೋಡೋಣ, ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸುತ್ತೇವೆ. ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ಅಲ್ಲಿ ವಾಕ್ಯ ಏನ್ ಹೇಳುತ್ತೆ, ಯಾರು ನನಗೂ ನಾಚಿಕೊಳ್ತಾರೋ, ನನ್ನ ವಿಷಯದಲ್ಲಿ ನಾಚಿಕೊಳ್ತಾರೋ. ಇವತ್ತು ಯೋಚನೆ ಮಾಡ್ರಿ, ಸುವಾರ್ತೆ ಎಷ್ಟು ಜನ ಇತರರಿಗೆ ಹೇಳ್ತಾ ಇದ್ದೀರಿ, ಎಷ್ಟು ಜನರಿಗೆ ಸುವಾರ್ತೆ ಹೇಳಿ ಸಭೆ ಕರೆ ತರ್ತಾ ಇದ್ದೀರಿ ಅಲ್ಲ. ಕಾರಣಗಳನ್ನ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೇವೆ, ನೆವಗಳನ್ನ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಯಾವನು ನನಗೂ ಅಲ್ಲ ನನ್ನ ಮಾತುಗಳಿಗೂ ನಾಚಿಕೊಳ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುತ್ತಾರೆ. ನಾವು ಏನ್ ಮಾಡ್ತೇವೋ ಅದಕ್ಕೆ ಪ್ರತಿಕ್ರಿಯೆ ದೇವರು ಮಾಡ್ತಾರಂತೆ. ಪ್ರಿಯ ದೇವರ ಮಕ್ಕಳೇ, ನಾವು ಬದಲಾಗಬೇಕು. ಹಲ್ಲೆಲೂಯಾ. ನಾನು ಮುಗಿಸ್ಲಿಕ್ಕೆ ಬರ್ತಿದ್ದೇನೆ. ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೇವೆ. ಕ್ರಿಸ್ತನೇ ಈ ಲೋಕದಲ್ಲಿ ನಮಗೆ ರಕ್ಷಣೆ ಕೊಟ್ಟು ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡಿ ಆತನಿಗಾಗಿ ಬದುಕುವುದಕ್ಕೆ ನಮ್ಮನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಅಲ್ಲ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ದೇವರ ಪ್ರೀತಿಯನ್ನ ಸಾರುವುದಕ್ಕೆ ನಾಚಿಕೊಳ್ಳಬಾರದು, ಕಾರಣ ಹೇಳಬಾರದು. ಕಾರಣಗಳ ಸಾಧ್ಯನೇ ಇಲ್ಲ, ಕಾರಣ ಬೇಡ ಅಂತಾನೆ ದೇವರ ವಾಕ್ಯ ಹೇಳುತ್ತೆ. ನೀವು ಹೇಗಿದ್ದೀರೋ ಗೊತ್ತಿಲ್ಲ, ನಿಮ್ಮ ಮನೆ ಪರಿಸ್ಥಿತಿ ಏನೋ ಗೊತ್ತಿಲ್ಲ, ಆದ್ರೆ ಒಂದೇನಂದ್ರೆ ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತುವುದೇ ನಮ್ಮ ಕೆಲಸ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಕೂಡ ದೇವರನ್ನ ಮರೆಯದೆ, ದೇವರ ಪ್ರೀತಿಯನ್ನ ಮರೆಯದೆ, ಇತರರಿಗೆ ನಾವು ನಾಚಿಕೆ ಇಲ್ಲದೆ ನಾವೇನ್ ಮಾಡ್ಬೇಕು, ದೇವರ ಪ್ರೀತಿಯನ್ನು ಸಾಕು. ಹಲ್ಲೆಲೂಯಾ. ಒಂದು ಕ್ಷಣ ಯೋಚನೆ ಮಾಡ್ರಿ, ದೇವರ ಸೇವೆಗಾಗಿ ಮೊದಲು ಹೇಗೆಲ್ಲ ನೀವು ಪ್ರಯಾಸ ಪಡ್ತಾ ಇದ್ರಿ, ದೇವರ ಪ್ರೀತಿಯನ್ನ ಹೇಳುವುದಕ್ಕೆ ಹೇಗೆಲ್ಲ ಯೋಚಿಸ್ತಾ ಇದ್ರಿ ಅಲ್ಲ. ಹಾಗಾದ್ರೆ ಇವಾಗ ಏನಾಗಿದೆ, ನಾವು ದೇವರಿಗಾಗಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೇಕು. ಎಲ್ಲಿ ಕೇಳ್ತಾರೋ ಅಲ್ಲಿ ಹೇಳಬೇಕು. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ, ನಿಮ್ಮನ್ನ ಯಾರಾದ್ರೂ ಸೇರಿಸ್ಕೊಳ್ಳದೆ ಹೋದ್ರೆ ಅದನ್ನ ಬಿಡ್ರಿ. ಒಂದ್ ವೇಳೆ ನಿಮ್ಮನ್ನ ಅಲ್ಲಿ ಹಿಂಸೆ ಮಾಡ್ತಾರ, ಜಾಗ ಬಿಡ್ರಿ, ಬೇರೆ ಕಡೆ ಹೋಗ್ರಿ. ನೀನು ಅಲ್ಲೇನೇ ಇದ್ಕೊಂಡು ಅವ್ರಿಗೋಸ್ಕರನೇ ಪ್ರೇಯರ್ ಮಾಡ್ಕೊಂಡು ಕೂರಂತ ದೇವರು ಹೇಳಲ್ಲ. ಇವತ್ತು ಬಹಳ ಜನ ಏನ್ ಮಾಡ್ತಿದಾರ, ಪ್ರಾರ್ಥನೆ ಮಾಡೋದು ಸೇವೆ, ಫಾಸ್ಟ್ ಹೇಳ್ಬಿಟ್ಟಿದಾರಲ್ಲ, ಪ್ರಾರ್ಥನೆ ಮಾಡಿದ್ರೆ ಕುಂದ್ರೋದು ತಪ್ಪು. ಪ್ರಿಯ ದೇವರ ಮಕ್ಕಳೇ, ನೀನ್ ಪ್ರಾರ್ಥನೆ ಮಾಡ್ತಾ ಇದ್ರೆ ನೀನು ಒಂದೇ ಕೈಯಿಂದ ಗುದ್ದಾಡಕತ್ತಿ ಅಂತ. ಚಪ್ಪಾಳೆ ಬರ್ತದ ಒಂದ್ ಕೈಲೇ, ಎರಡು ಕೈ ಸೇರಿದಾಗಲೇ ಚಪ್ಪಾಳೆ ಬರೋದು. ಹಲ್ಲೆಲೂಯಾ. ಪ್ರಾರ್ಥನೆ ಮತ್ತು
ಸೇವೆ ಎರಡನ್ನೂ ಇರಬೇಕು. ಹಲ್ಲೆಲೂಯ. ಹಾಗಾಗಿ ಇಲ್ಲಿ ಯೇಸು ಸ್ವಾಮಿ ಒಂದು ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ನೀವು ನನ್ನ ವಿಷಯದಲ್ಲಿ, ನನ್ನ ಮಾತುಗಳ ವಿಷಯದಲ್ಲಿ ನಾಚಿಕೊಂಡ್ರೆ, ನಾನು ಈ ಲೋಕಕ್ಕೆ ಎರಡನೇ ಸಾರಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರುವಾಗ ನಿಮ್ಮ ವಿಷಯದಲ್ಲಿ ನಾನು ಕೂಡ ನಾಚಿಕೊಳ್ತೇನೆ. ದೇವರು ನಮ್ಮ ವಿಷಯದಲ್ಲಿ ನಾಚಿಕೊಂಡ್ರೆ ನಮ್ಮ ಗತಿ ನರಕನೇ. ನಾಚಿಕೊಳ್ಳೋ ಸ್ಥಿತಿಗೆ ದೇವರನ್ನ ನಾವು ಬಿಡಬಾರ್ದಂದ್ರೆ ನಮ್ಮ ನಾಚಿಕೆ ಬಿಟ್ಟು ನಾವ್ ಏನ್ ಮಾಡ್ಬೇಕು? ದೇವರ ಪ್ರೀತಿಯ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ಬೇಕು. ಹಲ್ಲೆಲೂಯಾ. ಅವ್ರಿಗೆ ಕೇಳ್ತಾರ? ಕೇಳೋದಿಲ್ಲ. ಕೇಳದೆ ಇರೋರಿಗೆ ಬಿಡಬೇಕು, ಕೇಳೋರಿಗೆ ಏನ್ ಮಾಡ್ಬೇಕು? ಹೇಳಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆ ಕಾರ್ಯ ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಕೊನೆದಾಗ ಅದರ ಮುಂದುವರೆದು 22ನೇ ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಅಂದರು. ಹಲ್ಲೆಲೂಯಾ. ದೇವರ ರಾಜ್ಯವನ್ನು ನೋಡೋ ತನಕ ಮರಣ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ಬಂದಾಗಲೂ ನಾವು ಏನು ತಗೊಂಡು ಬರಲಿಲ್ಲ. ಈ ಲೋಕದಿಂದ ಬಿಟ್ಟು ನಾವು ಹೋಗುವಾಗಲೂ ಏನನ್ನು ತಕೊಂಡು ಹೋಗ್ಲಿಕ್ಕಾಗಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಸಾಯದೆ ಯಾವಾಗಲೂ ಬದುಕಿರ್ಬೇಕಂತ ಹೇಳಿದ್ರೆ ನಾವು ದೇವರ ಕೆಲಸ ಮಾಡಬೇಕು. ದೇವರ ಪ್ರೀತಿಯನ್ನ ಸಾರಿ ನರಕದ ಬೆಂಕಿಗೆ ಹೋಗ್ಲಿಕ್ಕಿರುವ ಜನರನ್ನ ದೇವರ ಮಾರ್ಗದಲ್ಲಿ ತರುವುದಕ್ಕೆ ನಾವು ಪ್ರಯತ್ನಿಸಬೇಕು. ಹಾಗೆ ಮಾಡುವುದೇ ನಮಗೆ ನಿಜವಾಗಲೂ ಒಳ್ಳೆಯದು ಮತ್ತು ಅದು ನಮ್ಮನ್ನ ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸ್ತದಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅಲ್ಲಿರುವ ಅನೇಕರ ಕುರಿತಾಗಿ ಯೇಸು ಅಂತ ಹೇಳಿದ್ರು, ಇದನ್ನ ನೋಡುವ ತನಕ ಇವರಿಗೆ ಸಾವೇ ಬರೋದಿಲ್ಲ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ಇಂದು ಆತ್ಮೀಯ ಮಕ್ಕಳಾದ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರ ಮಾತನ್ನ ಕೇಳಿ ದೇವರಿಗಾಗಿ ಬದುಕಿದ್ರೆ, ದೇವರ ಚಿತ್ತವಾದ್ರೆ ನಾವು ಮರಣ ಹೊಂದದೆ ದೇವರೊಂದಿಗೆ ನೇರವಾಗಿ ಹೋಗಬಹುದು. ಹಲ್ಲೆಲೂಯಾ. ಒಂದು ವೇಳೆ ಶರೀರಕ್ಕೆ ಮರಣ ಬಂದ್ರು ಆತ್ಮದಲ್ಲಿ ನಾವು ನಿತ್ಯ ಜೀವದಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಅಂತ ಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೀಬೇಕು. ಹಲ್ಲೆಲೂಯಾ. ಕೊನೆಯದಾಗಿ ಪುನರಾವರ್ತಿಸಿ ಹೇಳ್ತೇನೆ, ನಾವು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಯಾವುದೇ ಸೇವಕರನ್ನ, ಯಾವುದೇ ಹಣವನ್ನ, ಯಾವುದೇ ಬದಲಾಗಿ ಕ್ರಿಸ್ತನನ್ನೇ ನಾವು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಯೇಸು ಹೇಳಿದ್ರು, ನನ್ನನ್ನು ಹಿಂಬಾಲಿಸು. ಮತ್ತು ಪೌಲನು ಕೂಡ ಹೇಳಿದ್ರು, ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿ. ಹಲ್ಲೆಲೂಯಾ. ಹಾಗಾದ್ರೆ ಸೇವಕರನ್ನು ಹಿಂಬಾಲಿಸೋದು, ಅವರನ್ನ ಅವ್ರು ದೊಡ್ಡ ಬಾಸ್, ನಾವು ಇವರು ಅಂತ ಹಾಗೆ ತಿಳ್ಕೊಳ್ಬಾರ್ದು. ಪೌಲನ್ ಏನ್ ಹೇಳಿದ್ರು? ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿ. ಹಲ್ಲೆಲೂಯಾ. ಯಾವ ದೇವರ ಮನುಷ್ಯನು ಯಾವ ಕಲಬೆರಕೆ ಇಲ್ಲದೆ ದೇವರ ವಾಕ್ಯವನ್ನು ಸಾರ್ತಾರೋ, ದೇವರ ವಾಕ್ಯಕ್ಕೆ ಭಯಪಟ್ಟು ಕ್ರಿಸ್ತನನ್ನ ಹಿಂಬಾಲಿಸುತ್ತಾ ಇರ್ತಾರೋ ಅವರನ್ನ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ಅವರು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ಅವರೊಂದಿಗೆ ನಾವು ಕೂಡ ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಹಾಗೆ ನಾವು ಮಾಡೋಣ. ಕರ್ತನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಎಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಮೊಣಕಾಲೂರೋಣ. ದೇವರ ಚಿತ್ರವಾದ ಎಲ್ಲರೂ ಮೊಣಕಾಲೂರಿ ನಾವು ದೇವರಿಗೆ ನಾವು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು. ಹಲ್ಲೆಲೂಯಾ. ಕೇಳಿದಂತ ವಾಕ್ಯಗಳನ್ನು ಪರೀಕ್ಷಿಸಿಕೊಳ್ಳೋಣ. ಹಾಗಾದ್ರೆ ನಾವು ಎಲ್ಲಿದ್ದೇವೆ? ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಎಲ್ಲರೂ ಮೊಣಕಾಲೂರಿ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಈ ಲೋಕದ ಹಣ ನಿನ್ನನ್ನು ಒಂದು ವೇಳೆ ಸೋಲಿಸ್ತಾ ಇರಬಹುದು. ಈ ಲೋಕದ ಜನರು ಒಂದು ವೇಳೆ ನಿನ್ನ ಮನಸ್ಸನ್ನ ಗಲಿಬಿಲಿ ಮಾಡಿರಬಹುದು. ಈ ಲೋಕದ ದುಡಿಮೆಗಳು ಒಂದು ವೇಳೆ ನಿನ್ನನ್ನು ಚಂಚಲಗೊಳಿಸ್ತಾ ಇರಬಹುದು. ಈ ಲೋಕದ ಫ್ರೆಂಡ್ಶಿಪ್ ಒಂದು ವೇಳೆ ನಿನ್ನ ಭಕ್ತಿಯನ್ನ ಹಾಳು ಮಾಡ್ತಾ ಇರಬಹುದು. ಪ್ರಿಯ ದೇವ ಮಗುವೆ, ಕರ್ತನ ಕಡೆಗೆ ತಿರುಗಿಕೊ. ನೀನು ಯಾರನ್ನ ನೋಡಿ ಇಲ್ಲಿಗೆ ಬಂದಿದ್ದೀರಿ? ಯಾರನ್ನ ನೋಡಿ ನೀನು ಈ ಸ್ಥಳಕ್ಕೆ ಬಂದಿದ್ದೀರಿ? ಹಾಗಾದ್ರೆ ನಿನಗೆ ರಕ್ಷಣೆಯನ್ನು ಕೊಟ್ಟವರು ಯಾರು? ನಿನಗೆ ಬಿಡುಗಡೆಯನ್ನು ತಂದವರು ಯಾರು? ನಿನ್ನನ್ನ ಇದುವರೆಗೆ ಕಾಪಾಡಿದವರು ಯಾರು? ಇನ್ನು ಮುಂದೆ ನಿನ್ನನ್ನು ನಡೆಸುವವರು ಯಾರು? ಅಂತ್ಯದಲ್ಲಿ ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸುವವರು ಯಾರು? ಅದು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ನಮ್ಮನ್ನು ಒಪ್ಪಿಸಿಕೊಡು. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಒಪ್ಪಿಸಿಕೊಡು. ನಾವು ಎಲ್ಲಿ ತಪ್ಪಿದ್ದೇವೋ ದೇವರ ಕಡೆಗೆ ತಿರುಗಿಕೊಡು. ದೇವರ ಕಡೆಗೆ ತಿರುಗಿಕೊಡು. ದೇವರಿಗೆ ಹೇಳ್ರಿ, ದೇವರೇ ನನ್ನನ್ನು ಕ್ಷಮಿಸಪ್ಪ.
ನಾವು ಎಲ್ಲಿ ತಪ್ಪಾಗಿದ್ದೇವೆ ಅದನ್ನು ನಾವು ಕ್ರಮಪಡಿಸಿಕೊಳ್ಳುವಂತೆ, ದೇವರ ಪ್ರೀತಿಯ ಸಾರುವುದರಲ್ಲಿ ನಾವು ನಾಚಿಕೊಳ್ತಾ ಇದ್ದೇವೆ, ಆ ಸಂಗತಿಯನ್ನು ದೇವರಿಗೆ ಬಿಟ್ಟು ಕೊಡೋಣ. ದೇವರೇ, ನನ್ನ ನಾಚಿಕೆಯನ್ನು ನನ್ನ ಒಳಗಡೆಯಿಂದ ತೆಗೆದು ಹಾಕಪ್ಪ. ನಿನ್ನ ಪ್ರೀತಿಯನ್ನು ಸಾರುವ ವಿಷಯದಲ್ಲಿ, ನಿನ್ನ ಸೇವೆ ಮಾಡುವ ವಿಷಯದಲ್ಲಿ ನಾಚಿಕೊಳ್ಳೋದಕ್ಕಾಗಿ ನನ್ನ ಕ್ಷಮಿಸು, ಹೆದರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು, ಅದರ ಕುರಿತಾದಂತ ಭಯದಲ್ಲಿ ನಾನು ಮುಳುಗಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಸ್ಥಾನಮಾನ, ನನ್ನ ದುಡಿಮೆ, ನನ್ನ ಜೊತೆ ಇರೋರು ಏನಂತಾರೋ ಎಂಬುದಾಗಿ, ಅಥವಾ ನನ್ನ ನೋಡುವವರು ಏನಂತಾರೋ ಎಂಬುದಾಗಿ ನಾಚಿಕೊಳ್ಳೋದಕ್ಕಾಗಿ ನನ್ನನ್ನು ಕ್ಷಮಿಸು. ಒಪ್ಪಿಸಿಕೊಡೋಣ ದೇವರಿಗೆ. ಮಹೋನ್ನತನೇ ನಿನ್ನ ಆಶ್ರಯನೇ ನಾವಾಸಿಸುವೆನು, ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾವಿಶ್ರಮಿಸುವೆನು. ಎಲ್ಲರೂ ಆಗಿ ಮಹೋನ್ನತನೇ ನಿನ್ನ ಆಶ್ರಯನೇ ನಾವಾಸಿಸುವೆನು, ಸರ್ವಶಕ್ತನೇ
ದೇವ ನಮ್ಮೆಲ್ಲರನ್ನ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳಲ್ಲಿ ಕೇಳಿಸಿಕೊಂಡ ಒಬ್ಬೊಬ್ಬರನ್ನು ಕೂಡ ದೇವರೇ ಹೆಸರಾಗಿ ಆಶೀರ್ವದಿಸಿದೆ. ಅಪ್ಪ, ಲೋಕದಲ್ಲಿ ಏನೆಲ್ಲ ಶೋಧನೆಗಳಿಗೆ, ಏನೆಲ್ಲ ಬಲಹೀನತೆಗಳಿಗೆ, ಏನೆಲ್ಲ ಪರಿಸ್ಥಿತಿಗಳಿಗೆ ದೇವರೇ ನಿನ್ನ ಜನರು ಸೋಲು ಹೋಗಿರಬಹುದಪ್ಪ. ಆದ್ರೆ ಈಗ ನಿನ್ನ ವಾಕ್ಯಗಳನ್ನ ಕೇಳಿಸಿಕೊಂಡಿದ್ದೇವೆ. ಪವಿತ್ರಾತ್ಮನ ಆಲೋಚನೆ ನೀನು ತಂದದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಮಕ್ಕಳಾದ ನಾವು ಲೋಕಕ್ಕೆ ಮುಖ ಮಾಡದೆ, ಲೋಕಕ್ಕೆ ಬೆನ್ನು ಮಾಡಿ ರಕ್ಷಕನಾದ ನಿಮ್ಮ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವವರಾಗುವಂತೆ ಅಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಇಲ್ಲಿ ಒಪ್ಪಿಸಿಕೊಂಡದ್ದು ಒಬ್ಬೊಬ್ಬರನ್ನು ಬಲಪಡಿಸು, ದೃಢಪಡಿಸು, ಕ್ರಮಪಡಿಸು, ನಿನ್ನ ಚಿತ್ತ ಮಾಡುವಂತೆ ಸಹಾಯ. ಕೂಡಿ ಬಂದ ಒಬ್ಬೊಬ್ಬರಿಗಾಗಿ ಸ್ತೋತ್ರ. ಈ ವಾರದ ಅಪ್ಪ ಅವರ ದುಡಿಮೆಗಳನ್ನು ಆಶೀರ್ವಾದ ಮಾಡಿದ್ದೇವೆ. ಮಕ್ಕಳ ವಿದ್ಯಾಭ್ಯಾಸಗಳನ್ನು ಆಶೀರ್ವಾದ ಮಾಡಿ, ಮದುವೆಗಾಗಿ ಸಿದ್ಧರಾಗಿರುವ ಮಕ್ಕಳ ಭವಿಷ್ಯಗಳನ್ನು ರೂಪಿಸು. ಇನ್ನು ಪ್ರಾರ್ಥನೆಯಿಂದಲೂ ಅಪ್ಪ ದೇವರ ಸಿದ್ಧತೆಗಾಗಿಯೂ ವಿದ್ಯಾಭ್ಯಾಸ ಮಾಡ್ತಾ ಇರುವ ಮಕ್ಕಳ ಭವಿಷ್ಯಗಳನ್ನ, ವಿದ್ಯಾಭ್ಯಾಸಗಳನ್ನ ಆಶೀರ್ವಾದ ಮಾಡಿರುವುದಾಗಿ ನಾವು ಕರ್ತನೆ ಕೃಪೆ ಕೊಡಬೇಕು. ಮಾತ್ರವಲ್ಲ, ನಿನ್ನ ಜನರು ಈ ವಾರ ಯಾರಿಗೆಲ್ಲ ನಿನ್ನ ಪ್ರೀತಿಯನ್ನು ಸಾರ್ತಾರೆ, ನಾಚಿಕೊಳ್ಳದೆ, ಹೆದರದೆ, ಕದಲದೆ ಅಪ್ಪ ನಿನ್ನ ಮೇಲೆ ಭಾರವುಳ್ಳವರಾಗಿ, ನಿನ್ನ ಮೇಲೆ ನಿರೀಕ್ಷಿಸುವವರಾಗಿ ದೇವರ ನಿನ್ನ ಪ್ರೀತಿಯನ್ನು ಸಾರ್ತಾರೋ ಅವರೊಬ್ಬೊಬ್ಬರಿಗೆ ನಿನ್ನ ಕೃಪೆ ಕೊಡುವುದೇನು. ನಿನ್ನ ಆತ್ಮನ ಬಲದಿಂದ ಉಪಯೋಗಿಸಿ ಹಂದಿಗಳ ಮುಂದೆ ಮುತ್ತನ್ನ ಚೆಲ್ಲದೆ ದೇವರೇ ಬಿತ್ತಬೇಕಾದ ಒಳ್ಳೆ ಭೂಮಿಯಲ್ಲಿ ನಿನ್ನ ಪವಿತ್ರ ವಾಕ್ಯಗಳ ಬೀಜವನ್ನು ಬಿತ್ತುವಂತೆ ಜ್ಞಾನವನ್ನು ಕೊಡುತ್ತೇವೆ. ಆತ್ಮಗಳನ್ನು ಆಕರ್ಷಿಸುವಂತ ಜ್ಞಾನವನ್ನು ಕೊಡುತ್ತೇವೆ. ಸಹಾಯ ಮಾಡಿ. ಮುಂದಿನ ದಿನಗಳು ಹೊಸ ಆತ್ಮಗಳೊಂದಿಗೆ ಸಭೆಗೆ ಬರಲಿಕ್ಕಾಗುವಂತೆ ನಿನ್ನ ಜನರನ್ನ ನಡೆಸುತ್ತ ಪ್ರಾರ್ಥನೆ ಕೇಳಿದಕ್ಕಾಗಿ ಇದೇ ರೀತಿ ನಾವು ಪ್ರಾರ್ಥನೆಯಲ್ಲಿ ಸೇರಿ ಬರುವ ತನಕ ನಿನ್ನ ಶುಭ ಕೃಪೆಗಳನ್ನು ನಮಗೆ ಬಾಧಿಸಲಿ. ಸಭೆ ನಿಮಿತ್ತವಾಗಿ ನಾವು ಏನೆಲ್ಲ ಇನ್ನು ಈ ಸಭೆಗಾಗಿ ನಾವೆಲ್ಲ ಹೊಂದಿಕೊಳ್ಳಬೇಕಾಗಿದೆ, ಅದರ ಎಲ್ಲ ತಡೆಗಳು ನೀಗಲೇ ಅದ್ಭುತಗಳು ಉಂಟಾಗಲಿ. ಈ ಮೂಲಕ ಎಲ್ಲ ಘನಮಾನ ಮಹಿಮೆ ನಿಮಗಾಗ ಅತಿ ಬೇಗನೆ ಬರಲಿರುವ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಗ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇಲೆ ನನ್ನ ಮನವೇ ಕೊಂಡಾಗ